ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ರೂಮ್ ಕೊಟ್ಟೋಕೆ ಪೂಜೆ ಶುರು ಮಾಡಿರ್ತಾರೆ. ಪೂಜೆ ಕೆಲಸ ಮುಗ್ದಿದ ತಕ್ಷಣನೇ ಕೆಲಸ ಶುರು ಮಾಡ್ಕೋಬೇಕು ಅಂತ ಮೇಸ್ತ್ರಿ ಅವ್ರ ಕಡೆಯವ್ರಿಗೆ ಹೇಳ್ತಾ ಇರ್ತಾರೆ. ಎಲ್ಲ ರೆಡಿನಾಕ? ಓಕೆ ತಾನೆ ಅಂತ ಸೂರ್ಯ ಬಂದು ಕೇಳ್ತಾನೆ. ಹೂನಪ್ಪ, ಎಲ್ಲ ರೆಡಿ ಆಯ್ತು. ಈಶಾನ್ಯ ಮೂಲೆಯಲ್ಲಿ ಪೂಜೆಗೆಲ್ಲ ಏರ್ಪಾಡು ಮಾಡಾಯ್ತು. ಒಳ್ಳೆ ಟೈಮ್ ಮುಗಿಯೋಕ್ಕೂ ಮುಂಚೆ ಇಟ್ಕೆ ಇಟ್ಟು ಪೂಜೆ ಮಾಡಿಬಿಟ್ರೆ ಮುಗೀತು ಅಂತ ಹೇಳ್ತಾರೆ. ಸರಿನಕ್ಕ ಅಂತ ಸೂರ್ಯ ಹೇಳ್ತಾನೆ. ಅಕ್ಕ, ನಿಮ್ಮ ಬಗ್ಗೆ ತುಂಬಾನೇ ಹೇಳಿದ್ದೀನಿ, ಎಲ್ಲನೂ ಕರೆಕ್ಟಾಗಿ ಮಾಡಬೇಕು ಅಂತ ಶ್ವೇತಾ ಹೇಳ್ತಾಳೆ. ಸರಿನಮ್ಮ, ನಾನು ನೋಡ್ಕೋತೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಒಂದು ಚೆನ್ನಾಗಿರೋ ರೂಮ್ ಇರುತ್ತೆ, ನೋಡ್ತಾ ಇರು ಅಂತ ಹೇಳ್ತಾರೆ. ಏನ್ರಿ ಸ್ವಲ್ಪ ಬನ್ನಿ ಅಂತ ಮೀನಾ ಹೇಳ್ತಾಳೆ. ಎಲ್ಲರೂ ಮೀನಾ ಹತ್ರ ಬರ್ತಾರೆ. ಮಾವ ಇದ್ದಿದ್ರೆ ಅವರೇ ಇಟ್ಕೆ ಇಟ್ಟು ಮೊದಲು ಪೂಜೆ ಮಾಡ್ತಿದ್ರು, ಈಗ ಅವ್ರು ಇಲ್ವಲ್ಲ ಅಂತಾಳೆ. ಹೌದೌದು, ಅಣ್ಣನ ಕೈಲಿ ಶುರು ಮಾಡಿಸಿದ್ರೆ ಎಲ್ಲ ಚೆನ್ನಾಗಿ ನಡೀತಿತ್ತು ಅಂತ ಕುಸುಮ ಹೇಳ್ತಾರೆ. ಅವರು ಲಕ್ಕಿ ಊರಲ್ಲಿ ಇದ್ದಾರಲ್ಲ, ಲಕ್ಕಿ ಚೆನ್ನಾಗಿದ್ದಿದ್ರೆ ಅವರನ್ನು ಬರೋಕ್ಕೆ ಹೇಳಿ ಅಪ್ಪನ ಕೈಲಿ ಪೂಜೆ ಮಾಡಿಸ್ಬೋದಿತ್ತು ಅಂತಾನೆ ಸೂರ್ಯ. ಏನ್ರಿ ಅಜ್ಜಿ ಬೇಗ ಗುಣ ಆಗ್ತಾರೆ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ ಅಂತ ಮೀನಾ ಹೇಳ್ತಾಳೆ. ಹೌದು ಅಳಿ ಅಂದ್ರೆ ಅವ್ರಿಗಿರೋ ಒಳ್ಳೆ ಮನ್ಸಿಗೆ ಅವ್ರಿಗೇನು ಆಗಲ್ಲ ಅಂತಾರೆ ಕುಸುಮ. ಮಾವನ್ ಬಿಟ್ರೆ ಈ ಮನೆಯಲ್ಲಿ ದೊಡ್ಡವರು ಅಂದ್ರೆ ಅತ್ತೇನೆ, ಅವರೇ ಬಂದು ಇಟ್ಕೆ ಇಟ್ಟು ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತಾಳೆ ಮೀನಾ. ಯಾರು ಸಕ್ಕರೆನಾ? ಅವ್ರು ಬಂದು ಇಟ್ಕೆ ಇಟ್ಟು ಪೂಜೆ ಮಾಡ್ಕೊಟ್ಬಿಡ್ತಾರೆ ನಿನ್ಗೆ, ನೀನ್ ಬೇರೆ. ಸೂರ್ಯ ಹಾಗಂತಿರೋವಾಗ ಮೀನಾ ಮರಿ, ಅತ್ತೆ ನಿಮ್ಮನ್ನ ಎಷ್ಟೇ ಹರ್ಟ್ ಮಾಡಿದ್ರು ನೀವು ಮಾತ್ರ ಅವ್ರ ಮೇಲೆ ಇಷ್ಟೊಂದು ರೆಸ್ಪೆಕ್ಟ್ ಇಟ್ಕೊಂಡಿದ್ದೀರಲ್ಲ ಅಂತಾಳೆ ಶ್ರುತಿ. ಆಗ ಕನಕ, ಅಕ್ಕ ಹಿಂಗೇನೆ, ಬೇರೆಯವ್ರಿಗೆ ಎಷ್ಟೇ ದ್ವೇಷ ಮಾಡಿದ್ರು ಏನೇ ಮಾಡಿದ್ರು ಅವಳು ಮಾತ್ರ ಅವ್ರನ್ನ ಬಿಟ್ಕೊಡಲ್ಲ ಅಂತ ಹೇಳ್ತಾಳೆ. ಅದು ಅದಕ್ಕೆ ಒಳ್ಳೆ ಕ್ಯಾರೆಕ್ಟ್ರು, ಅದೆಲ್ಲ ಅಮ್ಮಂಗೆ ಅರ್ಥನೇ ಆಗಲ್ವಲ್ಲ ಅಂತ ರವಿ ಹೇಳ್ತಾನೆ. ಅದಕ್ಕೆ ನೀವೇನಾದರೂ ಅಮ್ಮನ ಜೊತೆ ಹೋಗಿ ಹೇಳಿದ್ರೆ ಅವ್ರು ನಿಮ್ಮನ್ನ ಬೈತಾರೆ ಅಂತಾನೆ. ಹಾಗಲ್ಲ ರವಿ, ನಮಗೋಸ್ಕರ ನಾವು ರೂಮ್ ಕಟ್ಟಿಸ್ತಿದೀವಿ ಅಷ್ಟೇ. ಈ ಮನೇನ ಕಟ್ಟಿ ಅದನ್ನ ಇಷ್ಟು ದಿನದವರೆಗೂ ಕಾಪಾಡ್ಕೊಂಡು ಬರ್ತಿರೋದು ಅತ್ತೆ ಮಾವ. ಅವ್ರಿಲ್ಲ ಅಂದ್ರೆ ಈ ಮನೆನೂ ಇಲ್ಲ, ಈ ಕುಟುಂಬನೂ ಇಲ್ಲ. ಅವ್ರ ಆಶೀರ್ವಾದದಿಂದ ಶುರು ಮಾಡಿದ್ರೆ ನಮ್ಮ ಜೀವನನೂ ಚೆನ್ನಾಗಿರುತ್ತೆ, ಅವ್ರಿಗೆ ನಾವು ಮರ್ಯಾದೆ ಕೊಟ್ಟಂಗೂ ಇರುತ್ತೆ ಅಂತಾಳೆ ಮೀನಾ. ಆಗ ರವಿ, ನೀವು ಆಸೆ ಪಡ್ತಿರೋದೇನೋ ಸರಿಯಾಗಿದೆ. ಅದಕ್ಕೆ ಮನೋಜ್ಗಾದ್ರೆ ಅಮ್ಮ ತಾನೇ ಬರ್ತಾರೆ, ಆದರೆ ನಿಮಗೋಸ್ಕರ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತಾನೆ. ಸಕ್ಕರೆ ಒಂದೇ ಒಂದು ಇಟ್ಕೆ ಮಡಗಿ ಪೂಜೆ ಮಾಡಲಿ ಅಂತ ಅಂದ್ಕೊಂಡ್ರೆ ಅದು ನಡೆಯುತ್ತೆ ಅಂತಾನೆ ಸೂರ್ಯ. ಹಾಗಂತ ಒಬ್ಬರೇ ಒಬ್ಬರು ಅನ್ಕೋಬೇಕು ಸಾಕು ಅಂತಿರೋವಾಗ ಯಾರು ಅನ್ಕೊಂಡ್ರೆ ನಡೆಯುತ್ತೆ ಅಂತ ಮೀನಾ ಕೇಳ್ತಾಳೆ. ನಾನು ಸೋಂಪಾಪುಡಿ ಅಂತಾನೆ ಸೂರ್ಯ. ಇಟ್ಸ್ ಮೀ ಅಂತಾಳೆ ಶ್ರುತಿ. ಎಸ್ ಆಫ್ ಕೋರ್ಸ್, ಈ ಟೆಕ್ನಿಕ್ ನಿನಗೆ ಮಾತ್ರ ಗೊತ್ತು ಅಂತಾನೆ ಸೂರ್ಯ. ಯು ಆರ್ ರೈಟ್. ಏನು ಹೇಳಿ ಅತ್ತೆನ ಕರ್ಕೊಂಡು ಬರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೆಲ್ಲನೂ ರೆಡಿ ಮಾಡ್ಕೊಂಡಿರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಶ್ರುತಿ ಹೇಳ್ತಿರೋವಾಗ ಹೇಗೆ ಶ್ರುತಿ ಅಂತಾನೆ ರವಿ. ವೆಯ್ಟ್ ಆ್ಯಂಡ್ ವಾಚ್ ಅಂತ ಶ್ರುತಿ ಹೋಗ್ತಾಳೆ. ರವಿ ಕರ್ಕೊಂಡು ಬರ್ತಾಳಲ್ವ ಶ್ರುತಿ ಅಂತ ಕೇಳ್ತಾಳೆ ಮೀನಾ. ಏನೋ ಐಡಿಯಾ ಇಟ್ಕೊಂಡು ಹೋಗಿದ್ದಾಳೆ, ಕರ್ಕೊಂಡು ಬರ್ತಾಳೆ ಬಿಡಿ ಅದಕ್ಕೆ ಅಂತಾನೆ ರವಿ. ಅಳಿ ಅಂದರೆ ನಿಮ್ಮನ್ನು ನೋಡ್ತಿದ್ರೆ ತುಂಬಾನೇ ಖುಷಿ ಆಗ್ತಿದೆ, ನೀವಿಬ್ರು ಜೀವನದಲ್ಲಿ ತುಂಬಾನೇ ಮುಂದೆ ಬಂದಿದ್ದೀರಾ ಹಾಗಂತ ಕುಸುಮ ಹೇಳ್ತಿರೋವಾಗ ಎಲ್ಲ ನಿಮ್ಮ ಮಗಳು ಕೊಟ್ಟಿರೋ ನಂಬಿಕೆಯಿಂದಾನೆ ಹಾಗಂತ ಸೂರ್ಯ ಹೇಳ್ತಾನೆ. ಈ ಕಡೆ ಶ್ರುತಿ ಶಾಂತಿ ಹತ್ರ ಬರ್ತಾಳೆ. ಮತ್ತೆ ಈ ವಿಡಿಯೋ ನೋಡಿ ಅಂತ ತೋರಿಸ್ತಾಳೆ. ಏನಮ್ಮ ಅದು ಅಂತ ಶಾಂತಿ ಕೇಳ್ತಾಳೆ. ಈ ವಿಡಿಯೋ ವೈರಲ್ ಆಗಿದೆ ಅತ್ತೆ, ಅವತ್ತು ರೂಮ್ ಕಟ್ಟೋಕೆ ಅಂತ ನಿಮ್ಮ ಕೈಯಾರೆ ದುಡ್ಡು ಕೊಟ್ರಲ್ಲ, ಅದನ್ನು ಎಲ್ಲರೂ ನೋಡಿ ಅತ್ತೆ ಅಂದರೆ ಹೀಗಿರಬೇಕು ಅಂತ ಹೊಗಳುತ್ತಿದ್ದಾರೆ, ಬೆಸ್ಟ್ ಅತ್ತೆ ಅಂತ ಎಲ್ಲರೂ ಕಮೆಂಟ್ಸ್ ಮಾಡಿದಾರತ್ತೆ ನೋಡಿ ಅಂತಾಳೆ. ಹಾಗೆ ಹೇಳ್ತಿದ್ದಾರೆ ನಮ್ಮ. ಹೌದಾ? ಹಾಗಂತ ಶಾಂತಿ ಕೇಳ್ತಿರೋವಾಗ ಇಲ್ಲಿ ನೋಡಿ ಅತ್ತೆ ಎಷ್ಟೊಂದು ಲೈಕ್ಸ್ ಬಂದಿದ್ದಾವೆ ನೋಡಿ ಅಂತ ತೋರಿಸ್ತಾಳೆ. ತುಂಬಾ ಜನ ಫಾಲೋ ಮಾಡ್ತಿದ್ದಾರತ್ತೆ, ಎಲ್ಲರೂ ನಿಮ್ಮ ಬಗ್ಗೆನೇ ಹೋಗ್ಲಿ ಮಾತಾಡ್ತಿದ್ದಾರೆ. ಶ್ರುತಿ ಹಾಗಂತಿರುವಾಗ ಪರವಾಗಿಲ್ವೇ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಗೊತ್ತಾಗ್ತಿದೆಯಲ್ಲ ಅಂತಾಳೆ ಶಾಂತಿ. ಅತ್ತೆ ಅದೇ ಥರ ಇನ್ನೊಂದು ಚಾನ್ಸ್ ಸಿಕ್ಕಿದೆ ನಿಮಗೆ, ಮೇಲೆ ರೂಮ್ ಕಟ್ಟೋ ಪೂಜೆ ಮಾಡ್ತಿದ್ದಾರೆ, ಅದನ್ನು ನಮ್ಮ ಕಂಟೆಂಟ್ ಆಗಿ ಯೂಸ್ ಮಾಡ್ಕೋಬೇಕು. ಶ್ರುತಿ ಹಾಗಂತಿರುವಾಗ ಹೇಗೆ ಅಂತಾಳೆ ಶಾಂತಿ. ನೀವೇ ಅಲ್ವಾ ಅತ್ತೆ ಮೊದಲೇ ಇಟ್ಕೆ ಇಟ್ಟು ಪೂಜೆ ಮಾಡೋದು, ನಿಮ್ಮ ಕರೀದೇನೆ ಅವ್ರ ಪಾಡ್ಗವರು ಎಲ್ಲನೂ ಮಾಡ್ಕೋತಿದ್ದಾರಲ್ಲ. ಶ್ರುತಿ ಹಾಗಂತಿರುವಾಗ ಅವರಿಬ್ರು ಯಾವಾಗಮ್ಮ ನನಗೆ ಬೆಲೆ ಕೊಟ್ಟಿದ್ದಾರೆ ಅಂತಾಳೆ ಶಾಂತಿ. ಈಗ ಅವರು ನನ್ನನ್ನು ಕರೀಲೂ ಇಲ್ಲ, ನಾನೀಗ ಹೋಗೋಕ್ಕಾಗುತ್ತೆ ಅಂತ ಶಾಂತಿ ಹೇಳ್ತಿರುವಾಗ ಅತ್ತೆ ಅವ್ರು ಕರೀಲಿಲ್ಲ ಅಂದ್ರೇನು, ಈಗ ನೀವು ಅಲ್ಲಿಗೆ ಬರಲೇಬೇಕು ಅಂತಾಳೆ. ಅರ್ಥ ಆಗ್ತಿಲ್ವಲ್ಲ ಅಂತ ಶಾಂತಿ ಹೇಳ್ತಿರುವಾಗ ಅತ್ತೆ ಇಂಥ ಕಂಟೆಂಟ್ ಮತ್ತೆ ಸಿಗೋಲ್ಲ ನೋಡಿ, ನೀವು ಫಸ್ಟ್ ಸಿಂಗಲ್ ಇಟ್ಟಿದ ತಕ್ಷಣನೇ ಅವರು ರೂಮ್ ಕಟ್ಟೋಕೆ ಶುರು ಮಾಡ್ತಾರೆ, ನೀವು ಅಲ್ಲಿ ಬಂದು ಮಾತಾಡಿದರೆ ನಾನು ಎಲ್ಲನೂ ವೀಡಿಯೋ ಮಾಡ್ಕೋತೀನಿ. ನೀವು ಫಸ್ಟ್ ಸಿಂಗಲ್ ಇಟ್ಟಿದ ತಕ್ಷಣನೇ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಆಗ ನೀವು ಕೆಲವೊಂದು ವಿಷಯಗಳನ್ನ ಅಲ್ಲಿ ಮಾತಾಡಿದ್ರೆ ಸಾಕು. ಹಾಗಂತ ಶ್ರುತಿ ಹೇಳ್ತಿರುವಾಗ ಏನು ಹೇಳಬೇಕು ಅಂತಾಳೆ ಶಾಂತಿ. ಈಗ ನಾನು ಹೇಳ್ಕೊಡೋದನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ ಅತ್ತೆ ಅಂತೇಳಿ ಏನೇನು ಹೇಳ್ಕೊಡ್ತಾಳೆ. ಶಾಂತಿ ಎಲ್ಲನೂ ಕೇಳಿಸ್ಕೊತಾಳೆ. ಅತ್ತೆ ಈಗ ನಾನು ಹೇಳ್ಕೊಟ್ನಲ್ಲ ಹಾಗೆ ಹೇಳ್ಬಿಟ್ರೆ ಸಾಕು, ನೀವು ಯಾವಾಗಲೂ ಟ್ರೆಂಡಿಂಗಲ್ಲಿ ಇರ್ತೀರಾ ಹಾಗಂತ ಶ್ರುತಿ ಹೇಳ್ತಿರೋವಾಗ ಇಷ್ಟೇನಾ, ಹೇಗೆ ಅಲ್ಲಿಗೆ ಬಂದು ಮಾತಾಡ್ತೀನಿ ನೋಡ್ತಾ ಇರು ಹಾಗನ್ಕೊಂಡು ಶಾಂತಿ ಪೂಜೆ ಮಾಡೋ ಕಡೆ ಹೋಗ್ತಿರೋವಾಗ ಮನೋಜ್ ಅಲ್ಲಿಗೆ ಬಂದು ಅಮ್ಮ ಎಲ್ಲಿಗೋಗ್ತಿದ್ಯಾ ಅಂತಾನೆ. ಮಾಡಿಲಿ ರೂಮ್ ಕಟ್ಟೋಕೆ ಕಲ್ಲು ಇಡ್ತಿದಾರಲ್ಲೋ ಅಂತಾಳೆ. ಅದಕ್ಕೇನಮ್ಮ ಈಗ ನೀನೇನಕ್ಕೆ ಹೋಗ್ತಿದ್ಯಾ ಅಂತಾನೆ ಮನೋಜ. ನನ್ನನ್ನು ಕೇಳ್ದೆ ರೂಮ್ ಕಟ್ತಿದ್ದಾರಲ್ಲೋ, ಇವತ್ತು ನನ್ನ ಕೈಯಾರ ಮೊದಲು ಸಿಂಗಲ್ ಇಟ್ಕೆನ ನಾನೇ ಇಡಬೇಕು, ಅವ್ನು ಕಟ್ತಿರೋ ರೂಮ್ಗೆ ನೀನು ಯಾಕಮ್ಮ ಹೋಗಿಡ್ಬೇಕು ಹಾಗಂತ ಮನೋಜ್ ಹೇಳ್ತಿರೋವಾಗ ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬಿಡೋ, ಆಮೇಲೆ ಅದಾಗುತ್ತೆ ಅಂತಾಳೆ. ಏನಾಗುತ್ತೆ ಅಂತ ಮನೋಜ ಕೇಳ್ತಾನೆ. ಅದೇ ಕಣ್ಣು ವೈರಲ್ ಅಂತಾಳೆ. ನೀನು ಬಾ ಅಂತೇಳಿ ಶಾಂತಿ ಪೂಜೆ ಮಾಡೋ ಕಡೆ ಹೋಗ್ತಾಳೆ. ಮನೋಜ್ ಕೂಡ ಹೋಗ್ತಾನೆ. ಅಕ್ಕ ಇಟ್ಟಿಗೆ ಸಿಮೆಂಟು ಎಲ್ಲ ಎಷ್ಟೆಷ್ಟು ಬೇಕು ಅಂತ ಒಂದು ಲಿಸ್ಟ್ ಕೊಟ್ಬಿಡಿ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಸರಿನಪ್ಪ ಅಂತ ಮೇಸ್ತ್ರಿ ಹೇಳ್ತಾ ಇರ್ತಾರೆ. ಹೋಗ್ತಾ ಎಲ್ಲ ಗೊತ್ತಾಗುತ್ತಪ್ಪ, ಅವಾಗವಾಗ ಬೇಕಾಗಿರೋದ್ನೆಲ್ಲನೂ ಹೇಳ್ತೀನಿ ಅಂತ ಹೇಳ್ತಾರೆ ಮೇಸ್ತ್ರಿ. ಆಗಲ್ಲಿಗೆ ಶಾಂತಿ ಬರ್ತಾಳೆ. ಏನೋ ನಡೆಸ್ತಿದ್ಯಾ,
ಅವಳಾಗಂತಿರುವಾಗ ಏನು ಸಕ್ರೆ ಏನಾಯ್ತು ಅಂತಾನೆ ಸೂರ್ಯ. ಏನೋ ಅವತ್ತು ಅಡ್ವಾನ್ಸ್ ಕೊಡೋಕೆ ಮಾತ್ರ ನನ್ನ ಅವಶ್ಯಕತೆ ಇತ್ತು, ಇವತ್ತು ಮೊದಲನೇ ಸಿಂಗಲ್ ಇಟ್ಕೆ ಇಡೋಕೆ ನನ್ನ ಅವಶ್ಯಕತೆ ಇಲ್ವಾ? ಈಗ ನಾನು ಬೇಡವಾ ಅಂತಾಳೆ. ಇದು ನನ್ನ ಮನೆ, ನಾನು ಮೊದಲನೇ ಕಲ್ಲಿಟ್ಟ ಮೇಲೇನೆ ನಮ್ಮಪ್ಪ ಈ ಮನೆನ ಕಟ್ಸಿದ್ದು. ಫಸ್ಟ್ ಫ್ಲೋರ್ ಕಟ್ಟೋವಾಗ್ಲೇ ನಮ್ಮಪ್ಪ ಪೂಜೆ ಮಾಡಿಸಿ ನನ್ನ ಕೈಯಾರೆ ಕಲ್ಲಿಡ್ಸಿದ್ದು. ಈಗ ಮಾತ್ರ ನನ್ನ ಹತ್ರನೂ ಹೇಳ್ದೆ ನನ್ನನ್ನು ಕರೀದೇನೆ ನಿನ್ ಪಾಡಿಗೆ ನೀನು ಕಟ್ತಿದ್ಯಾ? ಅವಳಾಗಂತಿರೋವಾಗ ಎಲ್ಲರೂ ಒಳಗೊಳಗೆ ನಗ್ತಾ ಇರ್ತಾರೆ. ಆಗ ಶ್ವೇತಾ, ರವಿ ಶ್ರುತಿ ಎಷ್ಟೊಂದು ಬ್ರಿಲಿಯಂಟ್ ಅಲ್ವಾ, ಹೇಗೆ ಕರ್ಕೊಂಡು ಬಂದ್ಬಿಟ್ರು ದೊಡ್ಡಮ್ಮನ ಅಂತ ಕೇಳ್ತಾಳೆ. ಅಂಥ ಕೆಲಸನೆಲ್ಲನ ಅವಳು ಕರೆಕ್ಟಾಗಿ ಮಾಡ್ತಾಳೆ ಅಂತ ರವಿ ಹೇಳ್ತಾನೆ. ಆಗ ಮನೋಜ, ಏಯ್ ನಿನ್ ಪಾಡಿಗೆ ನೀನು ಏನೇನೋ ಮಾಡ್ತಿದೀಯಲ್ಲ, ಇದು ಅಮ್ಮನ ಮನೆ, ಅವ್ರನ್ನ ಕೇಳಬಾರ್ದೇನೋ ಅಂತ ಮನೋಜ ಹೇಳ್ತಾನೆ. ಅದೇ ಅಲ್ವಾ ಏನು ಸೂರ್ಯಣ್ಣ ನೀವು, ದೊಡ್ಡಮ್ಮ ಇರಬೇಕಾದ್ರೆ ಅವ್ರನ್ನ ಕೇಳಬಾರ್ದಾ? ಅವ್ರನ್ನ ಕೇಳಿದ್ರೆ ಮುಂದೆ ನಿಂತು ಎಲ್ಲಾನು ಮಾಡ್ತಿದ್ರು, ಮನೆಗೆ ದೊಡ್ಡವ್ರು ಅವರೇ ತಾನೆ ಅಂತ ಶ್ವೇತಾ ಹೇಳ್ತಾಳೆ. ಏನೋ ನನ್ನನ್ನು ಕರೆದು ಪೂಜೆ ಮಾಡ್ಸೋಕ್ಕಾಗಲ್ವಾ, ನನ್ಗೆ ಅಧಿಕಾರ ಇಲ್ವಾ ಅಂತಾಳೆ ಶಾಂತಿ. ಸರಿಯಾಗಿ ಕೇಳಿಯತ್ತೆ, ನೀವಿಲ್ದೆ ಹೇಗೆ ಇದನ್ನೆಲ್ಲ ಮಾಡ್ತಾರೆ ಇವರು ಹಾಗಂತ ಶ್ರುತಿ ಹೇಳ್ತಾಳೆ. ಸೊಂಪ ಪುಡಿ ಸಕ್ಕರೆ ಇಲ್ಲದೆ ಇದನ್ನೆಲ್ಲ ಮಾಡ್ತಾರೆ ಅಂತ ಯಾರು ಹೇಳಿದ್ದು? ಅವ್ರಿಗೋಸ್ಕರನೇ ತಾನೇ ವೆಯ್ಟ್ ಮಾಡ್ತಿದ್ದಿದ್ದು ಅಂತಾನೆ ಸೂರ್ಯ. ನೋಡಿದ್ರೆ ಅತ್ತೆ, ನೀವು ಬಂದು ಮಾತಾಡಿದ ತಕ್ಷಣನೇ ಟಕ್ ಅಂತ ಹೇಗೆ ಟ್ವಿಸ್ಟ್ ಮಾಡಿ ಮಾತಾಡ್ತಿದ್ದಾರೆ. ಇದೇನೇ ಕರೆಕ್ಟ್ ಟೈಮು, ನೀವು ಇಟ್ಕೆ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾಳೆ. ಲೇಯ್ ನಾನಿಲ್ಲ ಅಂದಮೇಲೆ ಈ ಪೂಜೆ ನಡಿಬಾರ್ದು ಹೇಳ್ತಿದ್ದೀನಿ ಅಂತಾಳೆ ಶಾಂತಿ. ಖಂಡಿತ ನಡೆಯಲ್ಲ ಅತ್ತೆ, ನೀವೇ ಇಟ್ಕೆ ಇಟ್ಟು ಪೂಜೆ ಮಾಡಿ ಶುರು ಮಾಡಿ ಬನ್ನಿ ಅಂತಾಳೆ ಮೀನಾ. ಆ ಭಯ ಇಲ್ಲಿ ಅಂತ ಶಾಂತಿ ಹೇಳ್ತಾಳೆ. ಸೂರ್ಯ, ಒಳ್ಳೆ ಟೈಮ್ ಶುರುವಾಯ್ತಪ್ಪ, ಈಗ ಇಟ್ಕೆ ಇಟ್ಟು ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಮೇಸ್ತ್ರಿ ಹೇಳ್ತಾರೆ. ಅತ್ತೆ ಈಗ ಸ್ಟಾರ್ಟ್ ಮಾಡ್ಕೊಳ್ಳಿ, ನಾನು ವಿಡಿಯೋ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ, ವಿಡಿಯೋ ಎಲ್ಲ ಏನಕ್ಕೆ ಮಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ಸುಮ್ಮನೆ ಒಂದು ಕಂಟೆಂಟ್ ಅಷ್ಟೇ, ನನ್ನ ವಿಡಿಯೋನೆಲ್ಲ ನೀನು ನೋಡಿದ್ಯಾ ಅಲ್ವಾ ಅಂತಾಳೆ ಶ್ರುತಿ. ಇಡು ಕಲ್ಲಿಟ್ಟು ಪೂಜೆ ಮಾಡಿದ್ರು ಅನ್ನೋ ಒಂದು ಟೈಟಲ್ ಇಡು ಅಂತಾನೆ ಸೂರ್ಯ. ಶ್ರುತಿ ರವಿ ಜೋರಾಗಿ ನಗ್ತಾರೆ. ಈಗ ನಾನು ಶುರು ಮಾಡ್ಲಾ, ಏನು ಮಾಡಬೇಕು ಅಂತಾಳೆ ಶಾಂತಿ. ಸಕ್ಕರೆ ಇರಿ, ಅದಕ್ಕೂ ಮುಂಚೆ ಒಂದು ಮಾಡಬೇಕು ಅಂತಾನೆ ಸೂರ್ಯ. ನೀನು 8 ಇಟ್ಕೆ ಇಟ್ಟು ಪೂಜೆ ಮಾಡಲಿ ಅಂತ ಹೇಳ್ತಿದ್ಯಾ, ಅದೆಲ್ಲ ನಡೆಯಲ್ಲ ನೋಡು, ನಾನೇ ಆ ಪೂಜೆ ಮಾಡಬೇಕು ಅಂತಾಳೆ ಶಾಂತಿ. ನೀವೇ ಇಟ್ಕೆ ಇಟ್ಟು ಪೂಜೆ ಮಾಡಿ ಸಕ್ರೆ, ಯಾರು ಬೇಡ ಅಂತ ಹೇಳಿದ್ದು? ಆದರೆ ಅಪ್ಪ ಇಲ್ವಲ್ಲ ಅಂತಾನೆ, ಅವ್ರು ಊರಲ್ಲಿದ್ದಾರಲ್ವೇನೋ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ವಿಡಿಯೋ ಕಾಲ್ ಮಾಡ್ತೀನಿ ಈಗಲೇ ಅಂತ ಹೇಳಿ ಸೂರ್ಯ ರಂಗನಾಥ್ ಅವ್ರಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ರಂಗನಾಥ್ ಅವರು ಫೋನ್ ತೆಗೆದು, ಏನೋ ಸೂರ್ಯ ಅದು ಅಂತ ಕೇಳ್ತಾರೆ. ಅಪ್ಪ ನೋಡಪ್ಪ, ರೂಮ್ ಕಟ್ಟೋಕ್ಕೆ ಪೂಜೆ ಮಾಡಿಸ್ತಿದೀವಿ, ಆದರೆ ಇಲ್ಲಿ ಸಕ್ರೆ ತುಂಬಾನೇ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂತಾನೆ. ಅವನಾಗಂತಿರುವಾಗ ನಾನೇನೋ ಮಾಡಿದೆ ಹಾಗಂತ ಶಾಂತಿ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಶಾಂತಿ ಒಳ್ಳೇದು ನಡೀತಿರುವಾಗ ಏನು ಕಡ್ಡಿ ಮಾಡ್ತಿದ್ಯಾ ಅಂತಾರೆ. ಏನು ನಿನ್ನ ಪ್ರಾಬ್ಲಮ್ ಅಂತಿರುವಾಗ, ಏನ್ರಿ ನಾನು ಏನು ಮಾಡಲಿಲ್ಲ ರೀ. ಅವಳಾಗಂತಿರುವಾಗ, ಆಗಲ್ಲಪ್ಪ, ರೂಮ್ ಕಟ್ಟಬೇಕಾದ್ರೆ ದೇವ್ರ ಪೂಜೆ ಮಾಡಿ ಮೊದಲನೇ ಇಟ್ಕೆನ ನೀವೇ ಇಡಬೇಕು ಅಂತ ಹೇಳ್ತಿದ್ದಾರೆ, ಹಾಗೆಲ್ಲ ಇಲ್ಲ ಅಂದರೆ ನಾನು ಅವರಿಬ್ಬರು ಸೇರಿ ಇಟ್ಕೆ ಇಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತಾನೆ. ಸೂರ್ಯ ಹಾಗಂತಿರುವಾಗ, ಲೇ ಅಮ್ಮ ಯಾವಾಗ ಹಂಗಂದ್ರು ಅಂತ ಮನೋಜ ಕೇಳ್ತಾನೆ. ಹೌದು ಕಣೋ, ನಾನು ಹಾಗೇನೆ ಹೇಳಿದ್ದು ಅಂತ ಶಾಂತಿ ಬದಲಾಯಿಸ್ತಾಳೆ. ಮನೋಜ್ಗೇನು ಅರ್ಥ ಆಗದೆ ಸುಮ್ಮನೆ ನಿಂತ್ಕೋತಾನೆ. ಹೌದು ರೀ, ನೀವಿಲ್ಲ ಅಂದರೆ ಹೇಗ್ರಿ ಪೂಜೆ ಮಾಡೋದು ಅಂತಾಳೆ. ಆಗ ಕನಕ, ನೋಡ್ದಿಯಮ್ಮ, ಅತ್ತೆಗೆ ಒಳ್ಳೆ ಹೆಸರು ಬರ್ತದೆ ಅಂತಂದರೆ ಅವ್ರ ಮಾತನ್ನ ಹೇಗೆ ಬದಲಾಯಿಸ್ತಿದ್ದಾರೆ ನೋಡ್ದಿಯಾ ಅಂತ ಕೇಳ್ತಾಳೆ. ಅತ್ತೆ ಸಿಕ್ಕಾಪಟ್ಟೆ ಭಯಂಕರವಾದವರು ಅಂತಾಳೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು. ಸೂರ್ಯ ಮೀನಾ ಅವ್ರ ರೂಮ್ನ ಅವ್ರು ಕಟ್ಟಿಸ್ಕೊತಿದ್ದಾರೆ. ಇವತ್ತೊಂದು ದಿನ ಬಿಟ್ಟರೆ ಇನ್ನು 3 ತಿಂಗಳು ಒಳ್ಳೆ ದಿನ ಇಲ್ಲ. ನಾನಿಲ್ಲ ಅಂದ್ರೇನು, ನೀನು ಇದೆಯಲ್ಲ, ನೀನು ಪೂಜೆ ಮಾಡು, ನಾನು ಇಲ್ಲಿಂದನೇ ಆಶೀರ್ವಾದ ಮಾಡ್ತೀನಿ ಅಂತಾರೆ ರಂಗನಾಥ್ ಅವರು. ಸರಿ ರೀ, ನೀವೇನೋ ಹೇಳ್ತಿದ್ದೀರಾ, ಆದರೂ ನೀವಿಲ್ಲ ಅನ್ನೋದು ಇರುತ್ತಲ್ಲ ಅಂತಾಳೆ ಶಾಂತಿ. ಆ ಚಿಂತೆನೇ ಬೇಡ, ನನ್ನ ಮನಸ್ಫೂರ್ತಿ ಅಲ್ಲೇ ಇದೆ, ನೀವು ಶುರು ಮಾಡ್ಕೊಳ್ಳಿ ಅಂತಾರೆ ರಂಗನಾಥ್ ಅವರು. ಸರಿ ರೀ ಅಂತಾಳೆ ಶಾಂತಿ. ಅತ್ತೆ ನೀವು ಪೂಜೆ ಶುರು ಮಾಡಿ ಬನ್ನಿ ಅಂತಾಳೆ ಮೀನಾ. ತಗೊಳ್ಳಿ ಅತ್ತೆ ದೀಪ ಹಚ್ಚಿ ಅಂತಿರುವಾಗ ಶ್ರುತಿ ಎಲ್ಲಿದೆಯಮ್ಮ ಅಂತ ಕರೀತಾಳೆ ಶಾಂತಿ. ಇಲ್ಲೇ ಇದೀನತ್ತೆ, ನಾನು ವಿಡಿಯೋ ಮಾಡ್ಕೋತೀನಿ, ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾಳೆ. ಸ್ಮೈಲ್ ಮಾಡಿ ಅಂತ ಹೇಳ್ತಾಳೆ. ಶಾಂತಿ ಪೂಜೆ ಶುರು ಮಾಡ್ಕೋತಾಳೆ. ರಂಗನಾಥ್ ಅವರು ವಿಡಿಯೋ ಕಾಲ್ನಲ್ಲಿ ಎಲ್ಲಾನು ನೋಡ್ತಾ ಇರ್ತಾರೆ. ಶಾಂತಿ ಪೂಜೆ ಮಾಡಿ ಮುಗಿಸ್ತಾಳೆ. ಮೀನಾ ನೀನೇ ಮೊದಲನೇ ಸಿಂಗಲ್ ಇಟ್ಕೆ ತೆಗೆದುಕೊಡಮ್ಮ ಅಂತ ಹೇಳ್ತಾರೆ ಮೇಸ್ತ್ರಿ. ಅತ್ತೆ ಸೂಪರ್, ಓಕೆ ಅಂತಾಳೆ ಶ್ರುತಿ. ಆ ಈಶಾನ್ಯ ಮೂಲೆಯಲ್ಲಿ ತಗೊಂಡೋಗಿ ಇಟ್ಬಿಡಿ ಅಮ್ಮ ಅಂತ ಹೇಳ್ತಾರೆ. ಶಾಂತಿ ಇಟ್ಕೆ ತಗೊಂಡೋಗಿ ಇಡ್ತಾ ಇರ್ತಾಳೆ. ಶ್ರುತಿ ವಿಡಿಯೋ ಮಾಡ್ಕೋತಾಳೆ. ಅಪ್ಪ ಇಲ್ಲಿ ನೋಡಪ್ಪ, ಮೊದಲನೇ ಇಟ್ಕೆ ಇಟ್ಟಾಯ್ತು ಹಾಗಂತ ಸೂರ್ಯ ಹೇಳ್ತಾನೆ. ತುಂಬ ಸಂತೋಷ ಆಗ್ತಿದೆ ಕಣೋ, ರೂಮ್ ಕಟ್ಟಿಸ್ಬೇಕು ಅಂತ ತುಂಬ ದಿನದಿಂದ ಆಸೆ ಪಟ್ಟಿದ್ದೆ ನೀನು, ಈಗ ತಾನೇ ಅಡಿ ಇಟ್ಟಿದೀಯಾ, ಎಲ್ಲ ಒಳ್ಳೇದಾಗುತ್ತೆ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅಪ್ಪ ಲಕ್ಕಿ ಹೇಗಿದ್ದಾರೆ ಅವರು ಅಂತ ಕೇಳ್ತಾನೆ ಸೂರ್ಯ. ಅಮ್ಮ ಚೆನ್ನಾಗೇ ಇದ್ದಾರೆ ಕಣೋ, ನಿನ್ನ ಕೆಲಸನೆಲ್ಲ ಮುಗಿಸ್ಬಿಟ್ಟು ಇಲ್ಲಿಗೆ ಬಾ, ಎಲ್ಲಾನು ನಿನಗೆ ನೇರವಾಗಿ ಹೇಳ್ತೀನಿ ಅಂತ ಹೇಳ್ತಾರೆ. ಏನಪ್ಪ ಲಕ್ಕಿಗೆ ಏನಾದರೂ ಅಂತ ಸೂರ್ಯ ಕೇಳ್ತಾನೆ. ಏನೂ ಆಗಿಲ್ಲೋ, ಎಲ್ಲ ಕೆಲಸನೂ ಮುಗಿಸಿ ಇಲ್ಲಿಗೆ ಬಾ, ನಾವಿಬ್ಬರು ಅಮ್ಮನ್ನ ಕರ್ಕೊಂಡು ಊರಿಗೆ ಹೋಗೋಣ ಅಂತ ಹೇಳ್ತಾರೆ. ಸರಿನಪ್ಪ ನಾ ಬಂದ್ಬಿಡ್ತೀನಿ, ಇಡ್ಲ ಫೋನು ಅಂತಾನೆ ಸೂರ್ಯ. ಈ ಕಡೆ ಶಾಂತಿ, ಶ್ರುತಿ ಎಲ್ಲ ಚೆನ್ನಾಗಿ ಬಂತಾ ಅಂತ ಕೇಳ್ತಾಳೆ. ಹ್ಞೂ ಅತ್ತೆ ಚೆನ್ನಾಗಿ ಬಂದಿದೆ, ಸರಿ ನಾನು ನೀನು ಹೋಗ್ತೀನಿ ಅಂತ ಶಾಂತಿ ಅಲ್ಲಿಂದ ಬಂದ್ಬಿಡ್ತಾಳೆ. ಲೇ ಸೂರ್ಯ ಶುಭಾಶಯಗಳು ಕಣೋ, ಏನಾದರೂ ಬೇಕಿದ್ರೆ ಕೇಳು ಅಂತಾನೆ ರವಿ. ಸರಿ ಬಿಡೋ ಅಂತಾನೆ ಸೂರ್ಯ. ಲೇ ಮನೋಜ ಸೂರ್ಯನಿಗೆ ಶುಭಾಶಯಗಳು ಹೇಳೋ ಅಂತಿರುವಾಗ, ಏನೋ ದೊಡ್ಡ ಬಂಗ್ಲೆ ಕಟ್ತಿದ್ದಾನ ಇವನು, ಸಣ್ಣದೊಂದು ರೂಮ್ ತಾನೆ, ಅದಕ್ಕೆ ಶುಭಾಶಯಗಳು ಬೇರೆ ಹೇಳ್ತಾರಾ, ಹೋಗು ಅಂತೇಳಿ ಮನೋಜ ಬಂದ್ಬಿಡ್ತಾನೆ. ಅವ್ನು ತಿಳ್ಕೊಳ್ಳೋದೇ ಇಲ್ಲ ಅಂತ ರವಿ ಹೇಳ್ತಿರೋವಾಗ, ಬಿಡೋ ಅವ್ನು ಹಾಗೇನೆ ತಾನೆ ಮೀನಾ, ಇನ್ಮೇಲೆ ಎಲ್ಲ ಕೆಲಸನೂ ತಾನೇ ನಡೀತವೆ,
ನೀನು ಇಲ್ಲಿ ನೋಡ್ಕೋತಿರು, ನಾನು ಊರಿಗೋಗಿ ಲಕ್ಕಿ ಹೇಗಿದ್ದಾರೆ ನೋಡ್ಕೊಂಡು ಬರ್ತೀನಿ ಅಂತಾನೆ ಸೂರ್ಯ. ಮೀನಾ ಮರಿ ಅತ್ತೆನ ಹೇಗೆ ಕರ್ಕೊಂಡು ಬಂದೆ ನೋಡಿದ್ರಾ ಅಂತ ಕೇಳ್ತಾಳೆ ಶ್ರುತಿ. ಸೂಪರ್ ಶ್ರುತಿ. ಹಾಗಂತ ಮೀನಾ ಹೇಳ್ತಾಳೆ, ದೊಡ್ಡಮ್ಮನ ಕಂಟ್ರೋಲ್ ಮಾಡೋ ರಿಮೋಟ್ ನಿನ್ನ ಕೈಲಿದೆ ಅಂತ ಆಯಿತು. ಹಾಗಂತ ಶ್ವೇತಾ ಹೇಳ್ತಾಳೆ. ಎಲ್ಲರೂ ಜೋರಾಗಿ ನಗ್ತಾ ಇರ್ತಾರೆ. ಈ ಕಡೆ ಮಂಜು ತಾರಾನ ನೋಡೋಕ್ಕೆ ವಿಶಾಲು ಮನೆಗೆ ಬರ್ತಾನೆ. ತಾರಾ ಅಂಕಲ್ ಹೇಗಿದ್ದಾರೆ ಅಂತ ಕೇಳ್ತಾನೆ. ಪರವಾಗಿಲ್ಲ, ನೈಟ್ ಎಲ್ಲ ನಿದ್ದೆ ಮಾಡಲಿಲ್ಲ, ಸ್ಟ್ರೆಸ್ ಆಗಿದ್ದಾರೆ, ಅವಾಗವಾಗ ಎದೆ ನೋವು ಬರ್ತಿದೆ ಅಂತ ಹೇಳ್ತಿದ್ರು. ಅವಳಾಗಂತಿರುವಾಗ ಡಾಕ್ಟ್ರ್ ಹತ್ರ ತೋರಿಸಿದ್ರ ಅಂತಾನೆ ಮಂಜು. ಇಲ್ಲ, ಟ್ಯಾಬ್ಲೆಟ್ ತಗೋತಿದ್ದಾರೆ, ಆದರೆ ಇನ್ನೂ ಸ್ಟೇಬಲ್ ಆಗಿಲ್ಲ ಅಂತಾಳೆ. ನಾಳೆ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇದೆ ಅಂತೆ, ಅಮ್ಮ ಹೇಳ್ತಿದ್ರು ಅಂತಾಳೆ. ಸರಿ, ಹಾಗಾದರೆ ನಾಳೆ ನೀನು ಬಂದು ನೋಡುವಂತೆ. ಈಗ ನಾವು ನಮ್ಮ ಮನೆಗೆ ಹೋಗೋಣ ಅಂತಾನೆ ಮಂಜು. ಹಾಗಂತಿರುವಾಗ ಸರಿ ಅಪ್ಪ ಅಮ್ಮನ ಹತ್ರ ಹೇಳೋಗೋಣ ಅಂತೇಳಿ ತಾರಾ ಮಂಜು ವಿಶಾಲು ಗಂಡನ ಹತ್ರ ಬರ್ತಾರೆ. ಬಾ ತಾರಾ, ಬನ್ನಿ ಹೇಳಿ ಅಂದರೆ. ಹಾಗಂತ ವಿಶಾಲು ಗಂಡ ಹೇಳ್ತಾರೆ. ಎದ್ದೇಳ್ತಿರೋವಾಗ ಅಂಕಲ್ ಹಾಗೆ ಮಲ್ಕೊಳ್ಳಿ, ರಿಲ್ಯಾಕ್ಸ್ ಆಗಿರಿ, ಪರವಾಗಿಲ್ವಾ ಅಂತ ಕೇಳ್ತಾನೆ. ನನ್ನ ಮಗಳು ನನ್ನನ್ನು ನೋಡೋಕೆ ಬಂದ್ಲಲ್ಲ, ಅದೇ ನನಗೆ ಸ್ಟ್ರೆಂತ್ ಕೊಟ್ಬಿಡ್ತು ಅಂತಾರೆ. ಅಮ್ಮ, ನೀವು ನಾಳೆ ಅಪ್ಪನ ಹಾಸ್ಪಿಟಲ್ ಕರ್ಕೊಂಡೋಗಿ ಬರ್ತೀನಿ, ಈಗ ಹೋಗ್ಲಾ ಅಂತಾಳೆ ತಾರಾ. ಹೌದಾ, ನೀನು ಹೋಗ್ಬೇಕಲ್ವಾ ಈಗ? ಸರಿ ಅಂತಾಳೆ ವಿಶಾಲು. ಮತ್ತೆ ವಿಶಾಲು ಗಂಡ ಡ್ರಾಮಾ ಶುರು ಮಾಡ್ಕೋತಾನೆ. ರೀಂದ್ರಿ ಏನಾಯ್ತ್ರಿ ಅಂತ ವಿಶಾಲು ಕೂಡ ಡ್ರಾಮಾ ಮಾಡೋಕೆ ಶುರು ಮಾಡ್ತಾಳೆ. ನಿಧಾನವಾಗಿ ನೀರು ಕುಡೀರಿ ಅಂತ ನೀರು ಕುಡಿಸ್ತಾಳೆ ತಾರಾ. ನನ್ಗೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ನನ್ಗೆ ಏನಾದರೂ ಆಗ್ಬಿಟ್ರೆ ನಿಮ್ಮ ಅಮ್ಮನ ಅಂತ ಹೇಳಕ್ ಬರ್ತಾರೆ. ಏನ್ರಿ ಯಾಕೆ ಈ ಥರ ಮಾತಾಡ್ತೀರಾ? ಹಾಗಂತ ವಿಶಾಲು ಹೇಳ್ತಾಳೆ. ನಿಮ್ಗೇನು ಆಗಲ್ಲಪ್ಪ, ಯಾಕಪ್ಪ ಈ ಥರ ಮಾತಾಡ್ತಿದ್ದೀರಾ ಅಂತ ತಾರಾ ಕೇಳ್ತಾಳೆ. ಯಾವುದೂ ನಮ್ಮ ಕೈಲಿಲ್ಲಮ್ಮ, ನನಗೇನಾಗುತ್ತೋ ಏನೋ ಅಂತ ಮತ್ತೆ ಡ್ರಾಮಾ ಮಾಡ್ತಿರೋವಾಗ ಹಾಗೆಲ್ಲ ಹೇಳ್ಬೇಡ್ರಿ ಅಂತ ವಿಶಾಲು ಹೇಳ್ತಾಳೆ. ಅವರು ಕೆಮ್ತಾ ನರಳ್ತಿರೋವಾಗ ಅಯ್ಯೋ ನಾನೇನಪ್ಪ ಮಾಡಲಿ ದೇವ್ರೆ ಅಂತ ವಿಶಾಲು ಹೇಳ್ತಾ ಇರ್ತಾಳೆ. ತಾರಾ, ನಿನ್ನ ಮುಖ ನೋಡ್ತಿದ್ರೆ ನಂಗೆ ಸಂತೋಷ ಆಗುತ್ತಮ್ಮ, ನೀನು ಮತ್ತೆ ಬಂದಿಯಲ್ಲ, ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೆ. ಅವ್ರಾಗಂತಿರೋವಾಗ ನೀವು ಸ್ವಲ್ಪ ಮಲ್ಗಿ ರೆಸ್ಟ್ ಮಾಡಿ, ಸರಿ ಹೋಗುತ್ತೆ ಅಂತಾಳೆ ವಿಶಾಲು. ತಾರಾನ ಕರ್ಕೊಂಡು ಹೋಗೋಕೆ ಅಳಿಯಂದ್ರು ಬಂದಿದ್ದಾರೆ. ಅವ್ರಿಗೆ ಟೈಮ್ ಆಗಿಬಿಡುತ್ತೆ, ನೀವು ಹೋಗಿ ಬನ್ನಿ. ಹಾಗಂತ ವಿಶಾಲು ಹೇಳ್ತಾರೆ. ಸರಿ ನಮ್ಮ ತಾರಾ, ನೀನು ಹೋಗಿ ಬಾ ಅಂತಾರೆ ವಿಶಾಲು ಗಂಡ. ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅಂತ ತಾರಾ ಹೇಳ್ತಾಳೆ. ಸರಿನಮ್ಮ, ನನ್ನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ನೀವು ಹೋಗಿ ಬನ್ನಿ ಅಂತಾರೆ. ಹೋಗಿ ಬರ್ತೀವಿ ಅಂತ ಮಂಜು ಮತ್ತೆ ತಾರಾ ಹೊರಡ್ತಿರೋವಾಗ ಇವರಿಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಮತ್ತೆ ಕೇಮ್ತಾ ಡ್ರಾಮಾ ಶುರು ಮಾಡ್ಕೋತಾರೆ. ಬನ್ನಿ ಅಂಕಲ್, ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಮಂಜು ಹೇಳ್ತಾನೆ. ಬೇಡಪ್ಪ, ಎದೆ ನೋವು ಬಂದರೆ ಈ ಮಾತ್ರೆನ ಕೊಡಿ ಅಂತ ಹೇಳಿದ್ದಾರೆ ಅಂತ ವಿಶಾಲು ಮಾತ್ರೆ ಕೊಡ್ತಾಳೆ. ತಾರಾ ನೀರು ಕುಡಿಸ್ತಾಳೆ. ನಾನು ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತಮ್ಮ, ನಿನಗೆ ಟೈಮ್ ಆಗುತ್ತೆ, ಅಳಿಯಂದ್ರು ಬಂದಿದ್ದಾರಲ್ಲ ಹೊರಡು ಅಂತಾರೆ. ಅಳಿಯಂದ್ರು ಬೇರೆ ವೆಯ್ಟ್ ಮಾಡ್ತಿದ್ದಾರೆ ಅಂತಿರುವಾಗ ತಾರಾ, ಅಪ್ಪ ಹಾಸ್ಪಿಟ್ಲಿಗೆ ಹೋಗೋಣಪ್ಪ ಅಂತಾಳೆ. ಬೇಡಮ್ಮ, ಸ್ವಲ್ಪ ಎದೆ ನೋವಿದೆ ಅಷ್ಟೇ, ಸರಿ ಹೋಗುತ್ತೆ, ನಾಳೆ ಹೋಗ್ತೀವಲ್ಲ ಅಂತಾರೆ. ನೀನು ಹೋಗು ಅಂತಿರುವಾಗ ಮಂಜು, ನಾವು ಇವತ್ತೇ ಹೋಗ್ಬೇಕಾ ಅಂತ ತಾರಾ ಹೇಳ್ತಾಳೆ. ಅಪ್ಪನ ಈ ಸಿಚುವೇಶನಲ್ಲಿ ಬಿಟ್ಟು ನಾನು ಹೇಗೆ ಬರೋದು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಮಂಜು ಹೇಳ್ತಾನೆ. ಇಲ್ಲ ಅಳಿಯಂದ್ರೆ, ನೀವು ತಾರಾನ ಕರ್ಕೊಂಡು ಹೋಗಿ ಅಂತಾರೆ. ಏನ್ರಿ, ಅವಳು ನಿಮ್ಮ ಜೊತೆಲಿದ್ರೆ ನೀವು ಚೆನ್ನಾಗಿ ನಿದ್ದೆ ಮಾಡ್ತೀರಾ, ಊಟ ಮಾಡ್ತೀರಾ, ನೀವು ಸ್ವಲ್ಪ ನಾರ್ಮಲ್ ಆಗಿ ಇರ್ತೀರಲ್ವಾ ಅಂತ ಕೇಳ್ತಾಳೆ ವಿಶಾಲು. ಅದಕ್ಕೆ ಅಂತ ತಾರಾನ ಇಲ್ಲೇ ಇಟ್ಕೊಳಕ್ಕಾಗುತ್ತಾ? ಅವಳಿಗೆ ಮದುವೆ ಆಗಿದೆ, ಇನ್ನೊಂದು ಮನೆ ಸೊಸೆ ಅವಳು. ಅಳಿಯಂದ್ರು ನಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ. ಅವ್ರಾಗಂತಿರುವಾಗ ಅಂಕಲ್, ನಾನು ಹಾಗೇನು ಅನ್ಕೊಂಡಿಲ್ಲ, ತಾರಾ ನಿಮ್ಮ ಜೊತೆಲಿರೋದು ಕರೆಕ್ಟ್ ಅಂತ ನನಗೂ ಅನ್ನಿಸ್ತಿದೆ. ಅವನಾಗಂತಿರುವಾಗ ಅಪ್ಪ, ನೀವು ಸರಿಯಾಗೋವರೆಗೂ ನಾನು ನಿಮ್ಮ ಜೊತೆನೇ ಇರ್ತೀನಪ್ಪ ಅಂತಾಳೆ ತಾರಾ. ಅದು ಕರೆಕ್ಟೇ ತಾರಾ, ನೀನು ಸ್ವಲ್ಪ ದಿನ ಇಲ್ಲೇ ಇರು, ನಾನು ಅಮ್ಮನ ಜೊತೆ ಮಾತಾಡ್ತೀನಿ ಅಂತಾನೆ ಮಂಜು. ನಾನು ಡೈಲಿ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತಿರುವಾಗ ಅಳಿಯಂದ್ರೆ ನಿಮ್ಗೆ ಶ್ರಮ ಆಗುತ್ತಲ್ಲ ಅಂತಾಳೆ ವಿಶಾಲು. ಇಲ್ಲ ಅತ್ತೆ, ಹಾಗೆಲ್ಲ ಏನೂ ಇಲ್ಲ, ನನಗೆ ಯಾವ ಸಮಸ್ಯೆನೂ ಇಲ್ಲ ಅಂತಾನೆ ಮಂಜು. ಅಮ್ಮ, ನಾನು ಮಂಜು ಜೊತೆ ಮನೆಗೆ ಹೋಗಿ ಡ್ರೆಸ್ನೆಲ್ಲ ತೊಗೊಂಡು ಬರ್ತೀನಿ ಅಂತಾಳೆ ತಾರಾ. ಬೇಗ ಬಂದ್ಬಿಡ್ತೀವಿ ಅಂತ ಇಬ್ಬರು ಹೊರಡ್ತಾರೆ. ಅವರಿಬ್ರು ಹೋದ್ಮೇಲೆ ವಿಶಾಲು ಮತ್ತೆ ವಿಶಾಲು ಗಂಡ ಇಬ್ರು ನಗ್ತಾ ಇರ್ತಾರೆ. ಹೇಗಿದ್ರು ಮನೆಗೆ ಬಂದ್ಬಿಡ್ತಾರಲ್ಲ ಅಂತ ಇಬ್ರು ಖುಷಿ ಪಡ್ತಾರೆ. ತಾರಾ ಮಂಜು ಕುಸುಮ ಮನೆಗೆ ಬರ್ತಾರೆ. ಹೇಗಿದ್ದಾರೆ ನಿಮ್ಮ ತಂದೆ ಅಂತ ಕೇಳ್ತಾರೆ ಕುಸುಮ. ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಪರವಾಗಿಲ್ಲ, ಇವಾಗ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತಾಳೆ. ಏನಾದರೂ ದೊಡ್ಡ ಸಮಸ್ಯೆನಾ ಅಂತ ಕುಸುಮ ಕೇಳ್ತಾರೆ. ಹಾಗೇನಿಲ್ಲ ಅಮ್ಮ, ಸೀರಿಯಸ್ ಆಗಿ ಏನೂ ಇಲ್ಲ ಅಂತ ಹೇಳಿದ್ದಾರೆ, ಸ್ವಲ್ಪ ದಿನ ನೋಡಿಬಿಟ್ಟು ಆಮೇಲೆ ಆಪ್ರೇಷನ್ ಮಾಡ್ತಾರಂತೆ ಅಂತಾನೆ ಮಂಜು. ನನ್ನನ್ನು ನೋಡಿದ ತಕ್ಷಣನೇ ತುಂಬಾ ಅಳಕ್ಕೆ ಶುರು ಮಾಡಿಬಿಟ್ರು, ಅದೇ ನನಗೆ ಕಷ್ಟ ಆಗಿದ್ದು ಅಂತಾಳೆ ತಾರಾ. ಹೌದಮ್ಮ, ನನಗೂ ಒಂಥರ ಆಯಿತು, ಅವ್ರ ಆಫೀಸ್ನಲ್ಲಿ ತುಂಬಾ ಗಂಭೀರವಾಗಿದ್ರು, ಈಗ ತುಂಬಾ ಎಮೋಷನಲ್ ಆಗಿಬಿಟ್ರು ಅಂತಾನೆ ಮಂಜು. ತಾರಾ, ಅವ್ರಿಗೆಲ್ಲ ಸರಿ ಹೋಗುತ್ತೆ, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ಅಂತಿರುವಾಗ ಅತ್ತೆ, ನಾನು ಇಂಥ ಟೈಮಲ್ಲಿ ಅವ್ರ ಜೊತೆ ಇರಬೇಕು ಅಂತ ಆಸೆ ಆಗ್ತಿದೆ. ಅವಳಾಗಂತಿರುವಾಗ ಈಗಾಗಲೇ ನೀವು ನೋಡ್ಕೊಂಡು ಬಂದಿರಲ್ಲ ಅಂತ ಕನಕ ಹೇಳ್ತಾಳೆ. ಏನೇ ಇದ್ರು ಅವ್ರ ಜೊತೆ 2 ದಿನ ಇದ್ದು ನೋಡ್ಕೋಬೇಕು ಅನ್ನಿಸ್ತಿದೆ ಅಂತಾಳೆ ತಾರಾ. ಈಗ ಅಮ್ಮ ಮಾತ್ರ ಅವ್ರ ಜೊತೆಲಿದ್ದಾರೆ, ನಾನು ಅವ್ರ ಜೊತೆಲಿದ್ರೆ ಅಮ್ಮನಿಗೂ ಸಮಾಧಾನ ಆಗುತ್ತೆ. ಅತ್ತೆ, ನಾನು ಅವ್ರ ಜೊತೆ ಹೋಗಿಲ್ಲ ಅಂತಾಳೆ ತಾರಾ. ಇದನ್ನೆಲ್ಲ ನನ್ನ ಹತ್ರ ಯಾಕಮ್ಮ ಕೇಳ್ತಿದ್ಯಾ? ನಿಮ್ಮ ತಂದೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಿದ್ಯಾ, ನೀನು ಅವ್ರ ಜೊತೆ ಇರಬೇಕು ತಾನೇ, ಧಾರಾಳವಾಗಿ ಹೋಗಿ ಅವ್ರ ಜೊತೆ ಇದ್ಬಾ ಅಂತಾರೆ ಕುಸುಮ. ಥ್ಯಾಂಕ್ಸ್ ಅತ್ತೆ ಅಂತಾಳೆ ತಾರಾ. ಹಾಗೇನೆ ಮಂಜು ಕೂಡ ನನ್ನ ಜೊತೆಲಿದ್ರೆ ನನಗೂ ಹೆಲ್ಪ್ ಆಗುತ್ತೆ, ನನಗೂ ಭಯ ಆಗಲ್ಲ ಅಂತ ಹೇಳ್ತಾಳೆ. ಆಗ ಕುಸುಮ ಅವರು, ಸರಿ ನಮ್ಮ ರೇ ಮಂಜು, ನೀನು ತಾರಾ ಜೊತೆ ಹೋಗಿ ಸ್ವಲ್ಪ ದಿನ ಅಲ್ಲೇ ಇದ್ಬಾ ಅಂತಾರೆ. ನೀನು ಕೂಡ ಅವ್ರ ಜೊತೆ ಇರಬೇಕು, ನಿನಗೂ ಆ ಜವಾಬ್ದಾರಿ ಇದೆ ಅಲ್ವಾ ಅಂತ ಕೇಳ್ತಾರೆ. ಸರಿನಮ್ಮ ಅಂತಾನೆ ಮಂಜು. ತಾರನೋ ಅವ್ರ ಅಮ್ಮನೋ ಇಬ್ಬರನ್ನೇ ಬಿಡೋಕ್ಕಾಗಲ್ಲ, ನಾನು ಹೋಗಿ ನೋಡ್ಕೋತೀನಿ ಅಂತಾನೆ ಮಂಜು. ಸರಿ ಅತ್ತೆ, ನಾವೇನು ಬರ್ತೀವಿ ಅಂತ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಓಡ್ತಾ ಇರ್ತಾರೆ. ಈಗ ತಾನೇ ಹೋಗಿ ಬಂದಿದೀಯಾ, ತಕ್ಷಣ ಹೋಗ್ಬೇಕಾ ಅಂತ ಕನಕ ಕೇಳ್ತಾಳೆ. ಇಲ್ಲ ಕನಕ, ಈಗ ಅವ್ರಿಗೆ ಹುಷಾರಿಲ್ವಲ್ಲ,
ತಾರಾ ಜೊತೆಲಿದ್ರೆ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ. ಅದಕ್ಕೆ ಹೇಳೋಗ್ಬೇಕು ಅಂದ್ಕೊಂಡೆ ಬಂದಿದ್ದು ಅಂತಾನೆ ಮಂಜು. ಸರಿನಪ್ಪ, ನೀವಿಬ್ರು ಹೋಗಿ ಬನ್ನಿ ಅಂತ ಕುಸುಮ ಹೇಳ್ತಾರೆ. ಅಮ್ಮ ನಿನ್ಗೇನು ಸಮಸ್ಯೆ ಇಲ್ಲ ಅಲ್ವಾ, ನೀನೊಬ್ಬಳೇ ಇರ್ತೀಯಾ ಅಂತ ಕೇಳ್ತಾನೆ ಮಂಜು. ನಾನೊಬ್ಬಳೇ ಎಲ್ಲೋ ಇದ್ದೀನಿ, ಕನಕ ಇದ್ದಾಳಲ್ಲ ಅಂತಾರೆ ಕುಸುಮ. ನಾವು ನೋಡ್ಕೋತೀವಿ. ಅವರು ಕೋಪನೆಲ್ಲ ಮರೆತು ನೀವಿಬ್ರು ಜೊತೆಲಿ ಇರಲಿ ಅಂತ ಆಸೆ ಪಡ್ತಿದ್ದಾರಲ್ಲ, ಹಾಗಂತ ಕುಸುಮ ಹೇಳ್ತಾರೆ. ತಾರಾ ಹೋಗೋದೇನೋ ಸರಿ, ಆದರೆ ಮಂಜುನ ಹೋಗ್ಬೇಕೇನಮ್ಮ ಅಂತ ಕನಕ ಕೇಳ್ತಾಳೆ. ಮಾವನ ಮನೆಗೆ ಹೋಗಿ ಉಳ್ಕೊಳ್ಳೋದು ಹೇಗೆ ಅಂತ ಕೇಳ್ತಿರೋವಾಗ ಇದರಲ್ಲಿ ಏನೇ ಇದೆ, ಇಂಥ ಸಮಯದಲ್ಲಿ ಜೊತೆಲಿಲ್ಲ ಅಂದರೆ ಅದೇ ತಪ್ಪಾಗೋದು. ಅವರೇನೇ ಮನಸ್ಸು ಬದಲಾಯಿಸ್ಕೊಂಡಿದ್ದಾರಲ್ಲ, ಇಬ್ರು ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ರಲ್ವಾ, ಹಾಗಂತ ಕುಸುಮ ಹೇಳ್ತಾರೆ. ಅಮ್ಮ ನನಗೂ ಹಾಗೆ ಅನ್ನಿಸ್ತಿದೆ ಅಮ್ಮ, ಅವ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು. ಹಾಗಂತ ಮಂಜು ಹೇಳ್ತಾನೆ. ನೀನು ಅವ್ರ ಜೊತೆ ಹೋಗ್ತಿರೋದು ಸರಿ ಮಂಜು, ನೀನು ಹಳೆಯಂದ್ರಿಗೂ ಮೀನಾಗೂ ಒಂದ್ಸರಿ ಫೋನ್ ಮಾಡಿ ಹೇಳ್ಬಿಡು ಅಂತಾರೆ ಕುಸುಮ. ನಾನೇ ಭಾವನಿಗೆ ಕಾಲ್ ಮಾಡಿ ಹೇಳ್ತೀನಮ್ಮ ಅಂತಾನೆ ಮಂಜು. ನಾವಿನ್ನು ಬರ್ತೀವಿ ಅಂತ ಮಂಜು ಮತ್ತೆ ತಾರಾ ಹೇಳೋಗ್ತಾರೆ. ಅವ್ರು ಹೋದ್ಮೇಲೆ ಅಮ್ಮ ನನಗೇನೋ ಡೌಟ್ ಬರ್ತಿದೆ ಅಂತ ಕನಕ ಹೇಳ್ತಾಳೆ. ಯಾವುದ್ರ ಬಗ್ಗೆ ಹೇಳ್ತಿದೀಯ ಅಂತ ಕುಸುಮ ಕೇಳ್ತಾರೆ. ನಿಜವಾಗ್ಲೂ ರೇಖಾ ತಂದೆಗೆ ಆರೋಗ್ಯ ಸರಿ ಇಲ್ವಾ, ಇಲ್ಲ ಅಂದರೆ ಇವ್ರನ್ನ ಬರ್ಮಾಡ್ಕೊಳ್ಳೋಕೆ ಏನಾದರೂ ಸುಳ್ಳು ಹೇಳ್ತಿದ್ದಾರಾ ಅಂತ ಕೇಳ್ತಾಳೆ. ಹಾಗೆಲ್ಲ ಹೇಗೆ ಇರೋಕ್ಕಾಗುತ್ತೆ, ಇಂಥ ವಿಷಯದಲ್ಲಿ ಅವ್ರು ಏನಕ್ಕೆ ಸುಳ್ಳು ಹೇಳಬೇಕು? ಇಷ್ಟು ದಿನ ಮಗಳನ್ನ ಬಿಟ್ಟಿರೋ ಕಷ್ಟ ಅವ್ರಿಗೂ ಇರುತ್ತಲ್ವಾ, ಸುಮ್ಮನೆ ಎಲ್ಲದಕ್ಕೂ ಡೌಟ್ ಪಡೋದು ಬೇಡ ಅಂತ ಕುಸುಮ ಹೇಳಿ ಅಡುಗೆ ಮನೆಗೆ ಹೋಗ್ತಿರೋವಾಗ ಅತ್ತೆ ಅನ್ಕೊಂಡು ಅರುಣ್ ಬರ್ತಾನೆ. ಹೇಗಿದ್ದೀರಾ ಅತ್ತೆ ಅಂತ ಕೇಳ್ತಾನೆ ಅರುಣ್. ಹೇಗೋ ಇದೀವಲ್ಲ, ದಿನ ಕನಕ ಜೀವನನ ನೆನೆಸ್ಕೊಂಡು ಚಿಂತೆ ಮಾಡೋದೇ ಆಯಿತು. ಕುಸುಮ ಹಾಗಂತಿರೋವಾಗ ಕನಕ ಜೊತೆ ನಾನು ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತಾನೆ ಅರುಣ್. ಸರಿ ಹೇಳಿ ಅಂದರೆ ನಾನು ಅಂಗಡಿ ಹತ್ರ ಹೋಗಿ ಬರ್ತೀನಿ ಅಂತ ಕುಸುಮ ಹೋಗ್ತಾರೆ. ಈ ಕಡೆ ಕನಕ ಗಂಭೀರವಾಗಿ ಮೌನವಾಗಿ ಸುಮ್ಮನೆ ನಿಂತಿರ್ತಾಳೆ. ಅರುಣ್ ಕನಕ ಹತ್ರ ಬರ್ತಾನೆ. ಕನಕ, ಐ ಆಮ್ ಸಾರಿ, ನಾನು ಮಾಡಿದ್ದು ತಪ್ಪೇನೆ, ನಾನು ನಿನ್ಗೆ ಹೊಡಿಬಾರ್ದಿತ್ತು. ಇನ್ಮೇಲೆ ನಾನು ನಿನಗೆ ಹೊಡೆಯೋಕ್ಕೆ ಬರಲ್ಲ. ನಾನು ಲವ್ ಮಾಡಿ ಮದುವೆ ಆಗಿದ್ದು, ನಾನು ಏನಕ್ಕೆ ಅಷ್ಟು ಕೋಪ ಮಾಡ್ಕೋತೀನಿ ಅಂತ ನನಗೆ ಗೊತ್ತಿಲ್ಲ. ನಮ್ಮಮ್ಮ ತೀರೋದ್ಮೇಲೆ ಏನೋ ಒಂದು ಚೇಂಜ್ ಕಾಣಿಸ್ತಿದೆ ನನ್ನಲ್ಲಿ. ಚಿಕ್ಕ ವಯಸ್ಸಿಂದನೂ ನನಗೋಸ್ಕರ ಇದ್ದಿದ್ದು ನಮ್ಮಮ್ಮ ಒಬ್ಬರೇನೆ. ಅವ್ರು ಹೋಗಿದ್ದನ್ನು ನನ್ನ ಕೈಲಿ ಸಹಿಸ್ಕೊಂಡಿರೋಕ್ಕಾಗ್ತಿಲ್ಲ. ಅದು ನನ್ನ ಬಿಹೇವಿಯರಲ್ಲಿ ಚೇಂಜ್ ಆಗಿದೆ. ಅದಕ್ಕೆ ಅಂತ ನಾನು ಮಾಡಿದ್ದು ನ್ಯಾಯ ಅಂತ ನಾನು ಹೇಳ್ತಿಲ್ಲ, ತಪ್ಪೇನೆ. ಆದರೆ ನಾನು ಕೋಪ ಮಾಡ್ಕೋಬಾರ್ದು ಅಂತ ಎಷ್ಟೇ ಅಂದ್ಕೊಂಡ್ರು ಆಗಿರೋಕ್ಕಾಗ್ತಿಲ್ಲ ಕನಕ. ನಿನ್ನ ಜೊತೆ ಸುಳ್ಳಾಗಿ ನಡ್ಕೊಳಕ್ಕಾಗ್ತಿಲ್ಲ. ಅದೇ ಚಿಂತೆಲಿ ಅಂತ ಹೇಳಕ್ಕೆ ಬರ್ತಾನೆ. ಚಿಂತೆ ಇದೆ ಅಂತ ನಿನ್ಗೆ ಹೊಡೆದಿರೋದು ತಪ್ಪೇನೆ. ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಿನ್ಗೆ ಹೊಡೆದ್ಬಿಟ್ಟು ನಾನು ಸಂತೋಷವಾಗಿರಲಿಲ್ಲ. ನನ್ನ ಮನಸ್ಸಿಗೂ ನೋವಾಯಿತು. ಯಾಕೆ ಈ ಥರ ನಡ್ಕೊಂಡೆ ಅಂತ ನನಗೆ ಅಸಹ್ಯ ಆಗ್ತಿತ್ತು, ಅವಮಾನ ಅನ್ನಿಸ್ತಿತ್ತು ಅಂತಾನೆ. ಸತ್ಯವಾಗ್ಲೂ ನಾನು ಇನ್ಮೇಲೆ ನಿನ್ನ ಜೊತೆ ಆ ರೀತಿ ನಡ್ಕೊಳ್ಳಲ್ಲ ಕನಕ. ನೀನು ಅಂದ್ಕೊಳ್ತಿರೋ ಹಾಗೆ ಒಬ್ಬ ಒಳ್ಳೆ ಹಸ್ಬೆಂಡ್ ಆಗಿರ್ತೀನಿ ಅಂತಾನೆ. ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ನನ್ನ ಜೊತೆ ಬಾ ಕನಕ, ನಾ ಮನೆಗೆ ಹೋಗೋಣ ಅಂತ ಕರೀತಾನೆ. ನೀನು ಇಲ್ಲದೆ ಆ ಮನೆಯಲ್ಲಿ ನನಗಿರೋಕ್ಕಾಗ್ತಿಲ್ಲ ಕನಕ. ಆ ಒಂಟಿತನನ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಈಗ ನನಗೆ ಅಂತ ಯಾರೂ ಇಲ್ಲ, ಪ್ಲೀಸ್ ಬಂದ್ಬಿಡು ನನ್ನ ಜೊತೆ ಅಂತ ಹೇಳ್ತಾನೆ. ಕೈ ಹಿಡ್ಕೊಂಡು ಅಮ್ಮ ಹೋದ್ಮೇಲೆ ನನಗೆ ನೀನೇನೇ ಎಲ್ಲ, ಅದನ್ನು ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಸಾರಿ ಕನಕ, ನನ್ನ ಜೊತೆ ಬಾ, ಇನ್ಮೇಲೆ ನಾವು ಸಂತೋಷವಾಗಿರೋಣ ಅಂತಾನೆ. ಅರುಣ್ ಕೈಯಿಂದ ಕನಕ ತನ್ನ ಕೈನ ಬಿಡಿಸ್ಕೋತಾಳೆ. ನನಗೆ ಹಾಸ್ಪಿಟಲ್ನಲ್ಲಿ ಕೆಲಸ ಇದೆ, ಸ್ವಲ್ಪ ಹೊತ್ತಿನಲ್ಲೇ ನಾನು ಅಲ್ಲಿಗೆ ಹೋಗ್ಬೇಕು ಅಂತಾಳೆ. ನಾನು ನಿನ್ನನ್ನು ಡ್ರಾಪ್ ಮಾಡ್ತೀನಿ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತಾನೆ ಅರುಣ್. ಇಲ್ಲ, ನನ್ನ ಅಕ್ಕ ಭಾವನ್ಗೆ ಹೇಳ್ಬೇಕು ಅಂತಾಳೆ. ಸರಿ ಕನಕ, ನಿನ್ಗೆ ಯಾವಾಗ ಬರಬೇಕು ಅನಿಸುತ್ತೋ ಅವಾಗ ಬಾ ಅಂತ ಹೇಳ್ತಾನೆ ಅರುಣ್. ನಾನು ನಿನಗೋಸ್ಕರ ಹಳೆ ಅರುಣ್ ಆಗಿ ವೆಯ್ಟ್ ಮಾಡ್ತಿರ್ತೀನಿ ಅಂತಾನೆ. ಆಗಲಿಗೆ ಅಮ್ಮ ಅಂದ್ಕೊಂಡು ಮೀನಾ ಬರ್ತಾಳೆ. ಕನಕ ಸುಮ್ಮನೆ ಯೋಚನೆ ಮಾಡ್ತಾ ನಿಂತಿರೋದನ್ನ ನೋಡಿ, ಕನಕ ಯಾಕೆ ಈ ಥರ ಇದೆಯಾ, ಅಮ್ಮ ಇಲ್ವಾ ಅಂತ ಕೇಳ್ತಾಳೆ. ಅಂಗಡಿಗೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ಕನಕ. ಯಾಕೊಂಥರ ಇದೆಯಾ ಅಂತಿರೋವಾಗ ಅವ್ರು ಬಂದಿದ್ರು ಅಂತಾಳೆ. ಅರುಣ್ ಬಂದಿದ್ರಾ, ಜಗಳ ಏನಾದರೂ ಮಾಡಿದ್ರಾ, ನಿನ್ನನ್ನು ಬೈದ್ರಾ ಹಾಗಂತ ಮೀನಾ ಕೇಳ್ತಾಳೆ. ಇಲ್ಲ ಅಕ್ಕ, ತಾಳ್ಮೆಯಿಂದಾನೇ ಮಾತಾಡಿದ್ರು, ನನ್ನ ಹತ್ರ ಕ್ಷಮೆ ಕೇಳಿದ್ರು ಅಂತಾಳೆ. ಏನು ಅರುಣ್ ಕ್ಷಮೆ ಕೇಳಿದ್ರಾ ಹಾಗಂತ ಮೀನಾ ಹೇಳ್ತಾಳೆ. ಹೌದಕ್ಕ, ನಮ್ಮಮ್ಮ ಸತ್ತಿದ್ದನ್ನ ನನ್ನ ಕೈಲಿ ಒಪ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ನಾನು ಆ ರೀತಿ ನಡ್ಕೊಂಡ್ಬಿಟ್ಟೆ ಅಂತ ಫೀಲ್ ಮಾಡ್ತಿದ್ರು. ಇನ್ಮೇಲೆ ನಾನು ಕರೆಕ್ಟಾಗೇ ಇರ್ತೀನಿ, ನನ್ನ ಜೊತೆ ಬಾ ಅಂತ ಕರೆದ್ರಕ್ಕ ಅಂತಾಳೆ. ನೀನೇನು ಹೇಳ್ದೆ ಕನಕ ಅಂತ ಮೀನಾ ಕೇಳ್ತಾಳೆ. ನಿನ್ನ ಜೊತೆ ಭಾವನ ಜೊತೆ ಮಾತಾಡಿ ಬರ್ತೀನಿ ಅಂತ ಹೇಳ್ದೆ ಅಂತಾಳೆ ಕನಕ. ಸರಿ ಕನಕ, ತಪ್ಪಾಗಿದೆ ಅಂತ ಅವರೇ ಬಂದು ಕ್ಷಮೆ ಕೇಳಿದ್ರಲ್ಲ, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡೋದು ಒಳ್ಳೆಯದು. ಕೋಪದಲ್ಲಿ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾಳೆ ಮೀನಾ. ನನಗೂ ಹಾಗೆ ಅನ್ನಿಸ್ತಕ್ಕ, ಹೇಳಬೇಕು ಅಂದರೆ ಅವರು ಫೀಲ್ ಮಾಡ್ಕೊಂಡೇ ಮಾತಾಡಿದ್ರು, ಆದರೆ ಏನೋ ಒಂಥರ ಭಯನಕ್ಕ ಅಂತಾಳೆ. ಭಯ ಯಾಕೆ ಅಂತ ಮೀನಾ ಕೇಳ್ತಾಳೆ. ಅವರು ಈ ರೀತಿ ಒಲ್ಟಾಗಿ ನಡ್ಕೋತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈಗ ಅವ್ರಿಗೆ ಕೋಪ ಬಂದು ಮತ್ತೆ ಅದೇ ರೀತಿ ಬದಲಾಗ್ಬಿಟ್ರೆ, ಮತ್ತೆ ಅದೇ ರೀತಿ ನಡ್ಕೊಂಡ್ರೆ ಏನಕ್ಕ ಮಾಡೋದು ಅಂತಾಳೆ. ನೀನು ಹೇಳ್ತಿರೋದು ಅರ್ಥ ಆಗ್ತಿದೆ ಕನಕ, ಆದರೆ ಅವರೇ ಬದಲಾಗಿದ್ದೀನಿ ಬಾ ಅಂತ ಕರೀತಿದ್ದಾರಲ್ಲ, ಅವ್ರು ಬದಲಾಗಿದ್ದಾರೋ ಇಲ್ವೋ ಅಂತ ಅವ್ರ ಜೊತೆಗಿದ್ದಾಗ ತಾನೇ ನಿನ್ಗೆ ಗೊತ್ತಾಗೋದು. ನಾನು ಈ ವಿಷಯನ ನಿಮ್ಮ ಭಾವನ ಜೊತೆ ಮಾತಾಡ್ತೀನಿ. ಅಕ್ಕ, ಭಾವ ಏನು ಹೇಳ್ತಾರೋ ಏನೋ ಗೊತ್ತಿಲ್ಲ ಅಂತಾಳೆ ಕನಕ. ಅವರು ನಿನ್ನ ಜೀವನ ಚೆನ್ನಾಗಿರಲಿ ಅಂತಲೇ ಆಸೆ ಪಡೋದು. ಅರುಣ್ ಬಂದು ಕ್ಷಮೆ ಕೇಳ್ತಿದ್ದಾರೆ ಅಂತಂದರೆ ಅವರು ತುಂಬಾ ಖುಷಿ ಪಡ್ತಾರೆ ಹಾಗಂತ ಮೀನಾ ಹೇಳ್ತಿರೋವಾಗ, ಅವ್ರನ್ನ ನಂಬಿ ನಾನು ಹೋಗ್ಲಾ ಬೇಡವೋ, ನನಗೆ ಸ್ವಲ್ಪ ಭಯ ಆಗ್ತಿದೆ ಅಕ್ಕ ಅಂತಾಳೆ. ಆಗ ಮೀನಾ, ಭಯ ಪಡಬೇಡ ಕನಕ, ಅವರೇ ಬಂದು ಕ್ಷಮೆ ಕೇಳಿದಾರಲ್ವಾ, ಮತ್ತೆ ಅದೇ ರೀತಿ ನಡ್ಕೊಳ್ಳೋಣ ಅಂತ ನಂಬೋಣ. ನೀನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳ್ದೆ ಅಲ್ಲ ಅಂತ ಕೇಳ್ತಾಳೆ. ಹೌದಕ್ಕ, ಕೆಲಸ ಇದೆ ಅಂತಾಳೆ. ನೀನು ಕೆಲಸ ಮುಗಿಸಿ ಇಲ್ಲಿಗೆ ಬಂದ್ಬಿಡು, ನಾನು ನಿಮ್ಮ ಭಾವ ಇಬ್ರು ಸೇರಿ ನಿನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡೋಗ್ಬಿಡ್ತೀವಿ, ನಾವು ನಿನ್ನ ಜೊತೆಲಿ ಬಂದರೆ ಸರಿ ಹೋಗುತ್ತೆ ಅಂತಾಳೆ ಮೀನಾ.
ಸರಿನಕ್ಕ ಅಂತಾಳೆ ಕನಕ. ಈ ಕಡೆ ಲಕ್ಕಿನ ಊರಿಂದ ಕರ್ಕೊಂಡು ಬರ್ತಾನೆ ಸೂರ್ಯ. ಶ್ರುತಿ ಅಜ್ಜಿ ಬಂದ್ಬಿಟ್ರು ಅಂತ ಮೀನಾ ಹೇಳ್ತಾಳೆ. ಬಂದೆ ಮೀನಾ ಮರಿ ಅಂತ ಶ್ರುತಿ ರವಿ ಇಬ್ರು ಬರ್ತಾರೆ. ಅಜ್ಜಿ ಹೇಗಿದ್ದೀರಾ ಅಂತ ಶ್ರುತಿ ರವಿ ಕೇಳ್ತಾರೆ. ಅಜ್ಜಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಯಾರಮ್ಮ ನೀನು, ರಂಗನಾಥ, ಯಾರೋ ಈ ಹುಡುಗಿ ಅಂತ ಕೇಳ್ತಾರೆ ಲಕ್ಕಿ. ಅಜ್ಜಿ ನಿಮ್ಗೆ ನನ್ನ ಮೇಲೆ ಏನಾದ್ರೂ ಕೋಪನಾ ಅಂತಾಳೆ ಮೀನಾ. ನೀನ್ ಯಾರು ಅಂತಾನೆ ಗೊತ್ತಿಲ್ಲ, ನಿನ್ ಮೇಲೆ ನಾನು ಯಾಕಮ್ಮ ಕೋಪ ಮಾಡ್ಕೊಳ್ಳಿ ಅಂತಾರೆ ಲಕ್ಕಿ. ಲೇ ಸೂರ್ಯ, ಇವಳು ಪಕ್ಕದ ಮನೆ ಹುಡುಗಿನೇನೋ ನನ್ನನ್ನೇ ಹೇಗಿದ್ದೀರಾ ಅಂತ ಕೇಳ್ತಿದ್ದಾಳೆ ಅಂತಾರೆ ಲಕ್ಕಿ. ಆಗ ಶ್ರುತಿ ಬಂದು ಅಜ್ಜಿ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತಾಳೆ. ಏ ಸೂರ್ಯ, ಈ ಹುಡುಗಿ ಯಾರೋ ವಯಸ್ಸಿಗೆ ಬಂದಿರೋ ಹುಡುಗಿರು ಇಲ್ಲೇ ಇದ್ದಾರಲ್ಲ, ಅವ್ರಾಗಂತಿರುವಾಗ ಏನ್ರಿ ಏನಾಯ್ತು ಇವ್ರಿಗೆ ಅಂತಾಳೆ ಶಾಂತಿ. ಏನೇ ಶಾಂತಿ, 6 ತಿಂಗಳು ಹಿಂದೆ ನೋಡಿದಾಗ ತೆಳ್ಳಗಿದೆಯಲ್ಲೇ, ಈಗ ನೋಡಿದ್ರೆ ಊದ್ಕೊಂಡಿದೆಯಲ್ಲ. ಅವ್ರಾಗಂತಿರುವಾಗ ಶಾಂತಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ನನ್ನ ಮಗುನ ಚೆನ್ನಾಗಿ ನೋಡ್ಕೊ ಅಂದ್ರೆ ನೀನು ಮಾತ್ರ ಚೆನ್ನಾಗಿ ತಿನ್ಕೊಂಡಿದೀಯಾ, ಮನೇಲಿ ಓಡಾಡ್ಕೊಂಡು ಕೆಲಸನೇ ಮಾಡಲ್ವಾ ನೀನು. ಲಕ್ಕಿ ಹಾಗಂತಿರುವಾಗ ಏನಮ್ಮ ತುಂಬ ವರ್ಷದಿಂದ ನೀನು ಈಗೇನೆ ತಾನೇ ಇರೋದು ಅಂತಾನೆ ಮನೋಜ ಹೊಸ್ದಾಗಿ ಕೇಳ್ತಿದಾರಲ್ಲ ಅಂತಾನೆ. ಆಗ ಲಕ್ಕಿ, ಲೇ ಮನೋಜ, ನೀನು ಮುಗಿಸಿದ್ಯಾ ಇಲ್ವಾ, ಇನ್ನು ಓದ್ಕೊಂಡೇ ಇದೆಯಾ. ಅವ್ರಾಗ ಅಂದ್ಕೊಂಡಿರೋವಾಗ ಓದ್ಕೊಂಡಿರೋದ ಅಂತಾನೆ ಮನೋಜ. ಅಜ್ಜಿ ಏನಜ್ಜಿ ಏನೇನೋ ಹೇಳ್ತಿದ್ದೀರಾ ಅಂತಾನೆ ರವಿ. ಏನು ರವಿ ಇದು ದಾಡಿ ಮೀಸೆ ಎಲ್ಲ ಬಂದ್ಬಿಟ್ಟಿದೆ, ದೊಡ್ಡ ಮನ್ಸ ಆಗ್ಬಿಟ್ಟಿದ್ಯಾ ನೀನು, ಕಾಲೇಜ್ಗೆ ಹೋಗ್ಲಿಲ್ವಾ ನೀನು ಅಂತ ಕೇಳ್ತಾರೆ. ಏನ್ ರವಿ ಇದು ಕಾಲೇಜ್ಗೆ ಹೋಗ್ಲಿಲ್ವಾ ಅಂತ ಕೇಳ್ತಿದಾರಲ್ಲ ಅಂತಾಳೆ ಶ್ರುತಿ. ಇವ್ರು ಯಾರೋ ನಿನ್ ಫ್ರೆಂಡಾ ಅಂತ ಕೇಳ್ತಾಳೆ ಶ್ರುತಿನ. ಲಕ್ಕಿ ಕೇಳ್ತಿರೋ ಪ್ರಶ್ನೆಗಳಿಗೆ ಏನ್ ಹೇಳ್ಬೇಕು ಅಂತ ಯಾರಿಗೂ ಗೊತ್ತಾಗದೆ ಸುಮ್ಮನೆ ನಿಂತಿರ್ತಾರೆ. ರಂಗನಾಥ, ಏನೋ ಇದು, ಯಾರೀ ಹೆಣ್ಮಕ್ಳು, ಮದ್ವೆ ಆಗದೆ ಇರೋ 3 ಜನ ಗಂಡ್ಮಕ್ಳಿದ್ದಾರೆ, ಇಂಥ ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ಇಟ್ಕೊಂಡಿದೀಯಲ್ಲ, ಯಾರ ಇವರು ಅಂತ ಕೇಳ್ತಾರೆ. ಏನ್ರಿ ಅತ್ತೆ ಮಾತಾಡ್ತಿರೋದು ಏನೂ ಅರ್ಥ ಆಗ್ತಿಲ್ಲ, ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂತಾಳೆ ಶಾಂತಿ. ಬಿಡು ಶಾಂತಿ, ಅಮ್ಮ ಈ ಹೆಣ್ಮಕ್ಳೆಲ್ಲ ನಮಗೆ ಬೇಕಾಗಿರೋರು, ಅವ್ರಾಗಂತಿರೋವಾಗ ಏನು ನಮ್ಮ ಸಂಬಂಧಿಕರ ಸ್ವಂತದವ್ರ, ನಾನು ಇದುವರೆಗೂ ನೋಡೇ ಇಲ್ವಲ್ಲ ಅಂತಾರೆ. ಓ ಶಾಂತಿ ಕಡೆಯವರ ಅಂತ ಲಕ್ಕಿ ಹೇಳ್ತಿರೋವಾಗ, ಲಕ್ಕಿ ಈಗ ಊರಿಂದ ಬಂದು ಸುಸ್ತಾಗಿದ್ದೀರಾ, ಆಮೇಲೆ ಆರಾಮಾಗಿ ಮಾತಾಡೋಣ. ಸೂರ್ಯ ಹಾಗಂತಿರೋವಾಗ, ಹೌದಮ್ಮ ಜರ್ನಿ ಮಾಡಿ ನಿಮಗೆ ಸುಸ್ತಾಗಿರುತ್ತೆ, ರೂಮ್ಗೆ ಹೋಗಿ ರೆಸ್ಟ್ ಮಾಡಿ, ಸೂರ್ಯ ಕರ್ಕೊಂಡೋಗು ಅಂತಾರೆ ರಂಗನಾಥ್ ಅವರು. ಅಲ್ಲ ಕಣೋ ಈ ಹೆಣ್ಮಕ್ಳೆಲ್ಲ ಅಂತ ಹೇಳಕ್ ಬರ್ತಾರೆ. ಲಕ್ಕಿ ಆಮೇಲೆ ಮಾತಾಡೋಣ ಬನ್ನಿ ನೀವು ಅಂತಾನೆ ಸೂರ್ಯ. ರೂಮ್ಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡೋಗ್ತಾನೆ. ರೆಸ್ಟ್ ಮಾಡಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮಾವ ಏನಾಗಿದೆ ಮಾವ ಅಜ್ಜಿಗೆ, ನನ್ನನ್ನು ಶ್ರುತಿನೂ ಯಾರು ನೀವು ಅಂತ ಕೇಳ್ತಿದ್ರು, ನಮ್ಮನ್ನು ಕೂಡ ಇನ್ನೂ ಓದ್ತಿದ್ದೀರಾ ಅಂತ ಕೇಳಿದ್ರಲ್ಲ ಅಪ್ಪ ಅಂತಾನೆ ರವಿ. ಇನ್ನೂ ಯಾರಿಗೂ ಮದುವೆ ಆಗಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದಾರಲ್ಲ ಅಂತಾನೆ ಮನೋಜ. ರೀ ಏನು ನಡೀತಿದೆ, ಏನಾಯ್ತು ಅತ್ತೆಗೆ, ಯಾಕೆ ಈ ಥರ ಆಗಿದೆ ಅವ್ರಿಗೆ ಅಂತಾಳೆ ಶಾಂತಿ. ಅಮ್ಮ ಇಷ್ಟು ವರ್ಷ ಯಾವ ನೋವು ಸಂಕಟ ಇಲ್ದೇನೆ ಆರೋಗ್ಯವಾಗಿದ್ರು, ಅದು ದೇವ್ರಿಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ, ಅದಕ್ಕೆ ಇಂಥ ನೋವು ಕೊಟ್ಟಿದ್ದಾರೆ ಅಂತಾರೆ ರಂಗನಾಥ್ ಅವರು. ನೋವಾ ಮಾವ ಅಜ್ಜಿಗೆ ಏನಾಯ್ತು ಅಂತಾಳೆ ಮೀನಾ. ಅದೇನೋ ಇಮೆನ್ಸಿಯಾ ಅಂತ ಹೇಳಿದ್ರು ಅಂತಾರೆ ರಂಗನಾಥ್ ಅವರು. ಇಮೆನ್ಷಿಯಾನ ಅಂತ ಶ್ರುತಿ ಕೇಳ್ತಾಳೆ. ಅದೇನ್ರಿ ಅದು ಹೊಸ ಕಾಯಿಲೆನಾ ಅಂತ ಕೇಳ್ತಾಳೆ ಶಾಂತಿ. ಇಲ್ಲ ಅತ್ತೆ, ಹಂಗಂದ್ರೆ ಸ್ವಲ್ಪ ದಿನಗಳ ಹಿಂದೆ ನಡೆದಿದ್ನ ಮರ್ತೋಗೋದು ಅಂತಾಳೆ ಶ್ರುತಿ. ಮರ್ತೋಗೋದ ಅಂತ ಮೀನಾ ಹೇಳ್ತಾಳೆ. ಮರ್ತೋಗಿದಾರ, ಅವ್ರಿಗೆ ನೆನಪಿಲ್ವಾ ಅಂತ ಶಾಂತಿ ಕೇಳ್ತಾಳೆ. ಪೂರ್ತಿಯಾಗಿ ಅವ್ರಿಗೆ ನೆನಪಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಮ್ಮ, ಸ್ವಲ್ಪ ದಿನಗಳಲ್ಲಿ ಏನು ನಡೆದಿರುತ್ತೋ ಅದನ್ನ ಮರ್ತಿರ್ತಾರೆ ಅಂತಾನೆ ರವಿ. ಅಮ್ಮನ್ಗೆ ಅದೇ ರೀತಿ ಕಾಣೋ ಆಗಿರೋದು. ರಂಗನಾಥ್ ಅವರು ಹಾಗಂತಿರೋವಾಗ, ಮಾವ ಏನು ಮಾವ ಹೇಳ್ತಿದ್ದೀರಾ ಅಂತಾಳೆ ಮೀನಾ. ಹೌದಮ್ಮ, ಅಮ್ಮನಿಗೆ ಸ್ವಲ್ಪ ವರ್ಷಗಳ ಹಿಂದೆ ನಡೆದಿರೋದೆಲ್ಲ ಯಾವುದೂ ನೆನಪಿಲ್ಲ, ಎಲ್ಲಾನು ಮರ್ತ್ಬಿಟ್ಟಿದ್ದಾರೆ, ಅದಕ್ಕೂ ಹಿಂದೆ ನಡೆದಿರೋದೆಲ್ಲ ನೆನಪಿದೆ ಅಂತಾಳೆ ರಂಗನಾಥ್ ಅವರು. ಅಯ್ಯಯ್ಯೋ ಅಂತಾಳೆ ಶಾಂತಿ. ಅದಕ್ಕೆ ಮೀನಾ ಶ್ರುತಿ ಇವ್ರು ಯಾರು ನೆನಪಿಲ್ಲ, ಅವ್ರ ಪ್ರಕಾರ ಇನ್ನು ಈ ಮನೆಗೆ ಯಾವ ಸೊಸೆಯರು ಮದುವೆಯಾಗಿ ಬಂದಿಲ್ಲ, ನಮ್ಮ ಮಕ್ಕಳೆಲ್ಲ ಇನ್ನೂ ಓದ್ತಿದ್ದಾರೆ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ನೆನಪಲ್ಲಿರೋದು ಅಷ್ಟೇನೆ ಅಂತಿರೋವಾಗ, ಏನ್ರಿ ಅವ್ರಿಗೆಲ್ಲ ಮರ್ತೋಯ್ತು ಅಂತಾಳೆ ಶಾಂತಿ. ವಯಸ್ಸಾಯ್ತಲ್ಲ ಶಾಂತಿ, ಅದಕ್ಕೆ ಆ ರೀತಿ ಇರೋದು ಅಂತಾರೆ ರಂಗನಾಥ್ ಅವರು. ಸ್ವಲ್ಪ ವರ್ಷಗಳ ಹಿಂದಿಂದೆಲ್ಲ ಮರ್ತ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಾ, ಇವ್ರನ್ನ ಹೇಗ್ರಿ ಸಂಭಾಳಿಸೋದು ಅಂತಾಳೆ ಶಾಂತಿ. ಇದ್ರಲ್ಲಿ ಸಂಭಾಳಿಸುವಂಥದ್ದು ಏನೇ ಇದೆ, ಇನ್ಮೇಲೆ ನಾವೇನೆ ಅವ್ರನ್ನ ಗಮನ ಇಟ್ಟು ನೋಡ್ಕೋಬೇಕು ಅಂತಾರೆ. ಇಂಥ ಸ್ಥಿತಿಲಿ ಅವ್ರನ್ನ ಒಬ್ರನ್ನೇ ಬಿಡೋಕ್ಕಾಗಲ್ಲ, ಅವ್ರನ್ನ ನಾವೇ ನೋಡ್ಕೋಬೇಕು ಅಂತಿರೋವಾಗ, ಏನ್ರಿ ಈ ಮನೆಯಲ್ಲಿ ಈಗಾಗಲೇ ತುಂಬಾನೇ ಸಮಸ್ಯೆಗಳಿವೆ, ಇದ್ರಲ್ಲಿ ಇದು ಬೇರೆನಾ ಅಂತಾಳೆ. ಹಾಗಾದ್ರೆ ಈಗ ಅವ್ರ ಮುಂದೆ ಅವ್ರು ಇಷ್ಟ ಆಗುವಾಗೆ ನಾಟಕ ಮಾಡ್ಬೇಕಾ ಅಂತಾಳೆ ಶಾಂತಿ. ಹಾಗಂತಿರೋವಾಗ, ನೀನ್ ಚೆನ್ನಾಗೇ ನಾಟಕ ಮಾಡ್ತೀಯಲ್ಲ, ಇಷ್ಟೊಂದು ವಿಷಯಗಳನ್ನ ನನ್ನಿಂದ ಮುಚ್ಚಿಟ್ಟು ನಾಟಕ ಮಾಡಿದೀಯಾ. ಅವ್ರಾಗಂತಿರೋವಾಗ, ಸೂರ್ಯ ಅಪ್ಪ ಲಕ್ಕಿ ಮಲಗುದ್ರಪ್ಪ ಅನ್ಕೊಂಡ್ ಬರ್ತಾನೆ. ಲೇ ಸೂರ್ಯ ಏನೋ ಅಪ್ಪ ಏನೇನೋ ಹೇಳ್ತಿದ್ದಾರೆ ಅಂತಾನೆ. ಹೌದು ಕಣೋ, ಲಕ್ಕಿಗೆ ಮೆಮೊರಿ ಪವರ್ ತುಂಬಾನೇ ಜಾಸ್ತಿ ಇದೆ ಕಣೋ, ತುಂಬಾ ವರ್ಷಗಳಿಂದ ನಡೆದಿದ್ನ ಸ್ವಲ್ಪ ಹೇಳಿದ್ರೆ ಸಾಕು ವಿಷಯನ ಪೂರ್ತಿಯಾಗಿ ಹೇಳ್ತಾರೆ, ಅವ್ರಿಗೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ವೋ ಅಂತಾನೆ. ರೀ ನನಗೆ ತುಂಬಾನೇ ಕಷ್ಟ ಆಗ್ತಿದೆ, ನನ್ನನ್ನು ಸ್ವಂತ ಮೊಮ್ಮಗಳು ಥರ ನೋಡ್ಕೋತಿದ್ರು, ನಾವು ಯಾರನ್ನ ಕೇಳೋದು, ಅವ್ರಿಗೆ ಈ ರೀತಿ ಆಗ್ಬಾರ್ದಿತ್ತು ರೀ ಅಂತಾಳೆ ಮೀನಾ. ಯಾರು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ, ಎಲ್ಲರೂ ಕೇಳಿಸ್ಕೊಳ್ಳಿ, ಡಾಕ್ಟ್ರು ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಈಗ ನಮ್ಮ ಲಕ್ಕಿ ತುಂಬಾ ವರ್ಷಗಳ ಹಿಂದೆ ಹೋಗಿದ್ದಾರೆ, ಈಗ ಅವ್ರಿಗೆ ಫೋರ್ಸ್ ಮಾಡಿ ಈಗ ನಡೀತಿರೋ ವಿಷಯಗಳ ಬಗ್ಗೆ ಅವ್ರಿಗೆ ಹೇಳೋದೇ ಬೇಡ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ಅವ್ರಿಗಿನ್ನ ತುಂಬಾನೇ ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸೂರ್ಯ ಹಾಗಂತಿರುವಾಗ, ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇಲ್ವಾ ಸೂರ್ಯ ಅವರೇ ಅಂತಾಳೆ ಶ್ರುತಿ. ಮತ್ತೆ ಅಜ್ಜಿಗೆ ನೆನಪೇ ಆಗಲ್ವೇನೋ ಅಂತ ರವಿ ಕೇಳ್ತಾನೆ. ಬರೋಕ್ಕೆ ಚಾನ್ಸ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಕಣೋ, ಆದರೆ ಅದು
ತಾನಾಗೆ ಬರಬೇಕು. ನಾವು ಬಲವಂತವಾಗಿ ನೆನಪು ಮಾಡೋಕೆ ಹೋಗ್ಬಾರ್ದು. ಅದು ಮಾತ್ರ ಅಲ್ಲ, ಇನ್ಮೇಲೆ ಲಕ್ಕಿಗೆ ನೆನಪಾಗೋವರೆಗೂ ಅವ್ರ ಥರನೇ ನಾವು ಮಾತಾಡಬೇಕು, ನಡ್ಕೋಬೇಕು. ಆಗ್ಲೇನೆ ಲಕ್ಕಿಗೆ ಬೇಗ ಹುಷಾರಾಗೋದು ಅಂತ ಡಾಕ್ಟ್ರು ಹೇಳಿದ್ದಾರೆ. ಸೂರ್ಯ ಹಾಗಂತಿರುವಾಗ ಅದು ಸರಿನೇ. ಅದೇನೋ ನಮ್ಮನೇಲಿ ಮಾತ್ರ ಡಿಸೈನ್ ಆಗಿ ಪ್ರಾಬ್ಲಮ್ಗಳೆಲ್ಲ ಬರ್ತಾನೆ ಇರ್ತಾವಲ್ಲ, ಯಾವಾಗಲೂ ಸರಿ ಹೋಗ್ತಾರೆ ಅವರು ಅಂತ ಸೂರ್ಯನ ಶಾಂತಿ ಕೇಳ್ತಾಳೆ. ಯಾವಾಗ ಸರಿ ಹೋಗ್ತಾನೆ ಅಂದರೆ ಏನು, ಕಷ್ಟಪಟ್ಟು ಅವರು ಒಬ್ಬರೇ ನನ್ನನ್ನು ಸಾಕಿಲ್ವಾ? ಸೂರ್ಯನು ಕೂಡ ಅವರೇ ಸಾಕಿದ್ದಾರೆ. ಇನ್ಮೇಲೆ ಅವ್ರನ್ನ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅರ್ಥ ಮಾಡ್ಕೊಂಡು ನಡ್ಕೊಳ್ಳಿ ಅಂತ ಹೇಳ್ತಾರೆ ರಂಗನಾಥ್ ಅವರು. ಆಗ ಮೀನಾಗೆ ಫೋನ್ ಮಾಡ್ತಾಳೆ ಕನಕ. ಹೇಳು ಕನಕ ಅಂತಾಳೆ ಮೀನಾ. ಹೌದಾ, ನೀನು ಅಲ್ಲೇ ಇರು, ನಾವು ಈಗಲೇ ಬರ್ತೀವಿ ಅಂತಾಳೆ. ಯಾರು ಮೀನಾ ಅಂತ ಸೂರ್ಯ ಕೇಳ್ತಾನೆ. ಕನಕ ಕಾಲ್ ಮಾಡಿದ್ಲು, ನಾವು ಮಾತಾಡ್ಕೊಂಡಿದ್ವಲ್ಲ ಅಂತಾಳೆ ಮೀನಾ. ಹೌದಲ್ವಾ, ಬಾ ಹೋಗಿದ್ ಬಂದ್ಬಿಡೋಣ ಅಂತಾನೆ ಸೂರ್ಯ. ಹಾಗೇನೆ ಬಾಗ್ಲಲ್ಲಿ ನಿಂತ್ಕೊಂಡು ಅರುಣ್ ಅಂತ ಕೂಗ್ತಾಳೆ ಮೀನಾ. ಅರುಣ್ ಬಂದು ಡೋರ್ ತೆಗಿತಾನೆ. ಸೂರ್ಯ ಮೀನಾ ಬಾಗ್ಲಲ್ಲಿ ನಿಂತಿರೋದನ್ನ ನೋಡ್ತಾನೆ. ಹಾಗೇನೆ ಕನಕನ ಹುಡುಕ್ತಾ ಇರ್ತಾನೆ. ಆಗ ಕನಕ ನಿಧಾನಕ್ಕೆ ಬ್ಯಾಗ್ ಹಿಡ್ಕೊಂಡು ಬರ್ತಾಳೆ. ಅರುಣ್ ಖುಷಿ ಪಡ್ತಾನೆ. ಬಾ ಕನಕ ಒಳಗ್ ಬಾ ಅಂತಾನೆ. ಕನಕ ಹಾಗೇನೆ ಸುಮ್ಮನೆ ನಿಂತಿರ್ತಾಳೆ. ಬಾ ಕನಕ ಒಳಗ್ ಬಾ ಅಂತ ಮನೆಯಿಂದ ಈಚೆ ಬಂದು ಕರೀತಾನೆ. ಸೂರ್ಯ ಮೀನಾನ ಕರೀದೇನೆ ಒಳಗ್ ಬಾ ಕನಕ ಅಂತಾನೆ. ಕನಕ ಆದ್ರೂ ಸುಮ್ಮನೆ ನಿಂತಿರ್ತಾಳೆ. ಒಳಗ್ ಬನ್ನಿ ಅಂತ ಸೂರ್ಯ ಮೀನಾನ ಆಮೇಲೆ ಕರೀತಾನೆ. ಕರೀತಿದಾರಲ್ಲ, ನಡಿ ಕನಕ ಅಂತ ಸೂರ್ಯ ಹೇಳ್ತಾನೆ. ಹಾಗೇನೆ ಮೀನಾ ಸೂರ್ಯ ಕೂಡ ಒಳಗೋಗ್ತಾರೆ. ಕೂತ್ಕೊಳ್ಳಿ ಅಂತಾನೆ ಅರುಣ್. ಪರವಾಗಿಲ್ಲ ಇರ್ಲಿ ಅಂತಾನೆ ಸೂರ್ಯ. ಹೇಗಿದೀಯಾ ಅಂತ ಕೇಳ್ತಾನೆ. ಇದೀನಿ ಅಂತಾನೆ ಅರುಣ್. ಇನ್ನು ಕನಕನ ಕರ್ದೆ ಅಂತ ಮೀನಾ ಹೇಳಿದ್ಲು. ನೀನೇ ಎಲ್ಲಾನು ಅರ್ಥ ಮಾಡ್ಕೊಂಡು ಕನಕನ ಕರ್ದಿದೀಯಲ್ಲ, ಅದೇ ನನಗೆ ಸಂತೋಷ. ಗಂಡ ಹೆಂಡತಿ ಅಂದಮೇಲೆ ಒಬ್ರಿಗೊಬ್ರಿಗೆ ಬಿಟ್ಕೊಡ್ಬೇಕು. ಅದನ್ನೆಲ್ಲ ಬಿಟ್ಟು ಹೀಗೋ ತೋರ್ಸೋದು, ಪ್ರೀತಿ ತೋರ್ಸೋದ್ರ ಬದಲು ಜಗಳ ಮಾಡೋದು, ಈ ಥರ ಎಲ್ಲ ಮಾಡಿದ್ರೆ ಜೀವನ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಒಂದು ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊ. ನಮ್ಗೆ ಒಳ್ಳೇದಾದ್ರೆ ಅದಕ್ಕೆ ಸಂತೋಷ ಪಡೋರು, ನಮ್ಗೇನಾದರೂ ಆದರೆ ಅಳೋರು ನಮ್ಮ ವೈಫ್ ಮಾತ್ರನೇ. ಅದನ್ನು ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ನಾನು ನಿನಗೆ ಅಡ್ವೈಸ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ. ಮನಸ್ಸಿಗೆ ಏನು ಅನ್ನಿಸ್ತೋ ಅದನ್ನ ಹೇಳಿದ್ದೀನಿ. ಹಾಗಂತ ಸೂರ್ಯ ಹೇಳ್ತಿರೋವಾಗ ನೀವೇನೇ ಬಂದು ಕನಕ ಹತ್ರ ಕ್ಷಮೆ ಕೇಳಿದ್ದೀರಾ. ಅದಕ್ಕೇನೆ ಅವಳಿಗೆ ತುಂಬಾನೇ ಸಮಾಧಾನ ಆಗಿದೆ. ಕನಕ ಯಾವತ್ತೂ ನಿಮ್ಮಿಂದ ದೂರ ಆಗ್ಬೇಕು ಅಂತ ಅನ್ಕೊಂಡವಳಲ್ಲ, ನಿಮ್ ಜೊತೆನಲ್ಲೇ ಇರ್ಬೇಕು ಅಂತ ಆಸೆ ಪಡೋಳು. ಅವಳಾಗಂತಿರೋವಾಗ ಸೂರ್ಯ, ಎಲ್ಲ ವಿಷಯಗಳನ್ನ ನಿಮ್ ಜೊತೆ ಮಾತಾಡ್ತಿದೀವಿ, ಹಾಗಂತ ನಿಮ್ಮನ್ನ ಕಿಂಡಲ್ ಮಾಡೋಕ್ಕೆಲ್ಲ ಬಂದವರಲ್ಲ ನಾವು. ಹಾಗಂತ ಸೂರ್ಯ ಹೇಳ್ತಿರೋವಾಗ ಇಲ್ಲ ನನ್ನಿಂದನೂ ತಪ್ಪಾಗಿದೆ ಅಂತಾನೆ ಅರುಣ್. ಮನುಷ್ಯ ಆದ್ಮೇಲೆ ತಪ್ಪು ಮಾಡೋದು ಸಹಜನೇ. ಆದರೆ ಮಾಡಿರೋ ತಪ್ಪನ್ನ ಸರಿಯಾಗಿ ತಿಳ್ಕೊಂಡು ತಿದ್ಕೊಳ್ಳೋದು ಸರಿಯಾದ ದಾರಿ. ನಮಗೋಸ್ಕರ ಯಾರು ಇರ್ತಾರೆ, ನಾವು ಯಾರಿಗೋಸ್ಕರ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹಾಗಂತ ಸೂರ್ಯ ಅರುಣ್ಗೆ ಬುದ್ಧಿ ಹೇಳ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.